ಸ್ಟಾರ್ಟ್ ಮಾಡಿ. ಶೋಭಾ. ಸದ್ಗುರುಗಳ ಪಾದಕಮಲಗಳಿಗೆ ನನ್ನ ಶಾಸ್ತ್ರಾಂಗ ನಮಸ್ಕಾರಗಳು. ಎಲ್ಲ ಆತ್ಮಜ್ಯೋತಿಗಳ ನಮಸ್ಕಾರಗಳು. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ಪರಃ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಹರಿ ಓಂ. ಧನ್ಯವಾದಗಳು ಶೋಭಾ ಅವರೇ. ಎಲ್ಲ ಆತ್ಮಜ್ಯೋತಿಗಳಿಗೂ ಸ್ವಾಗತ ಹಾಗೂ ಪ್ರಣಾಮಗಳು. ನಮ್ಮ ಸದ್ಗುರುಗಳಾದ ಶ್ರೀ ಪ್ರಭುಜಿಯವರ ಆಶೀರ್ವಾದದೊಂದಿಗೆ ಇವತ್ತಿನ ಮನನ ಶುರು ಮಾಡೋಣ. ಇವತ್ತು DDV ದೃಗ್ದೃಶ್ಯ ವಿವೇಕ ಟಾಪ್ 54 ನಮ್ಮ ಆತ್ಮಜ್ಯೋತಿ ಅನಸೂಯ ಅವರು ಇವತ್ತು ಕೋಆರ್ಡಿನೇಟ್ ಮಾಡ್ತಾರೆ. ಅನಸೂಯ ಅವರೇ ಶುರು ಮಾಡ್ಕೋಬಹುದು. ಮಾತಾಡುವಾಗ ವಿಡಿಯೋದಲ್ಲಿ ಬನ್ನಿ. ಆಯ್ತು. ಹರಿ ಓಂ ಎಲ್ಲರಿಗೂ. ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸುತ್ತೆ. ಕೇಳಿಸ್ತಿದ್ಯಾ? ಈ ದಿನ DDV 54ನೇ ತತ್ವಬೋಧವನ್ನು ಚರ್ಚಿಸುವುದು ಮನನ ಮಾಡುವ ಕಾರ್ಯಕ್ರಮ ಇವತ್ತು ಆರಂಭಿಸುತ್ತೆ. ಗುರುಗಳ ಪಾದಕ್ಕೆ ನಮನ ಮಾಡುತ್ತಾ ಈ ದಿನ ಮನನವನ್ನು ಆರಂಭಿಸುತ್ತೇವೆ. ಈ DDV 54ರಲ್ಲಿ ಕಾನ್ಸಿಯಸ್, ಸಬ್ ಕಾನ್ಸಿಯಸ್ ಮತ್ತೆ ಈ ವಿದ್ಯಾರ್ಥಿಗಳ ಯಾವ ರೀತಿಯ ವಿದ್ಯಾರ್ಥಿಗಳು ಸಿದ್ಧಾಂತ ಜ್ಞಾನಿಗಳ ಬಗ್ಗೆ ಬ್ರೀಫಾಗಿ ಗುರುಗಳು ಹೇಳಿಕೊಟ್ಟಿದ್ದಾರೆ. ಅದನ್ನೇ ಇನ್ನೂ ಆಳವಾಗಿ ಎಲ್ಲರ ಮನನವನ್ನು ತಿಳಿದುಕೊಳ್ಳೋಣ ಅಂತ ಪ್ರಾರಂಭಿಸುತ್ತೇನೆ. ಮೊದಲಿಗೆ ಆಶಾ ಅವರಿಗೆ ಸಬ್ ಕಾನ್ಸಿಯಸ್ ಮತ್ತು ಅನ್ಕಾನ್ಸಿಯಸ್ ಮೈಂಡ್ ಇರುವ ವ್ಯತ್ಯಾಸವೇನು? ಚುಟುಕವಾಗಿ ಒಂದು ಲೈನಲ್ಲಿ ಹೇಳಿ ಸಾಕು. ಯಾವ ಆಶಾ ಅಂತ ಹೇಳಿ. ಇಬ್ರು ಆಶಾ ಇದ್ದಾರೆ. ಆಶಾಲಕ್ಷ್ಮಿ ಅವರಿಗೆ ಸರಿ. ಹರಿ ಓಂ. ಸಬ್ ಕಾನ್ಶಿಯಸ್ ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದ್ ಕಷ್ಟ. ಸಬ್ ಕಾನ್ಶಿಯಸ್ ಅಲ್ಲಿ ಇನ್ನು ದ್ವೈತ ಇರುತ್ತೆ. ನಾನು ಮತ್ತೆ ವಸ್ತು ಅಂತ ಇರುತ್ತೆ, ಎರಡಿರುತ್ತೆ. ಅದು ಒಂದು ಕೆಲಸ ಮಾಡ್ತಿರುತ್ತೆ, ಅದ್ರಲ್ಲಿ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಈಗ ಉಸಿರಾಟ, ಹಾರ್ಟ್ ಬೀಟ್ ಇದೆಲ್ಲ ಆ ಕೆಲ್ಸನು ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲ ನಡೀತಾ ಇರುತ್ತೆ. ಇವಾಗ ಉದಾಹರಣೆ ಕನಸು ತಗೊಂಡ್ರೆ ಅಲ್ಲೂ ನಾನು ಅನ್ನೋದು ಸೂಕ್ಷ್ಮ ರೂಪದಲ್ಲಿ ಇರುತ್ತೆ, ಆಮೇಲೆ ವಸ್ತುನು ನೋಡ್ತಿರುತ್ತೆ. ಅದೇ ಅನ್ಕಾನ್ಶಿಯಸ್ ಮೈಂಡ್ ಜಸ್ಟ್ ಲೈಕ್ ಡೀಪ್ ಸ್ಲೀಪ್ ಅಲ್ಲಿ ದ್ವೈತ ಇರೋದಿಲ್ಲ, ಒಂದೇ ಇರುತ್ತೆ. ಅದರಲ್ಲಿ ದ್ವೈತ ಇರಲ್ಲ, ಇದ್ರಲ್ಲಿ ದ್ವೈತ ಇರುತ್ತೆ. ಒಂದ್ ಸೆಂಟೆನ್ಸ್ ಅಂದ್ರೆ ಇದು ದ್ವೈತ ಇರುತ್ತೆ, ದ್ವೈತ ಇರಲ್ಲ ಅಂತ ಹೇಳ್ಬೋದು. ಥ್ಯಾಂಕ್ ಯು ಆಶಾಲಕ್ಷ್ಮಿ ಅವರೇ, ಬಹಳ ಚೆನ್ನಾಗಿ ಹೇಳಿದ್ರ. ಎರಡನೇ ಕ್ವಶನ್ ಶೋಭಾ ಅವರಿಗೆ. ತತ್ವಮಸಿ ಎಷ್ಟು ವಿದ್ಯಾರ್ಥಿಗಳ ಎಷ್ಟು ವಿಧ ಇದೆ ಅಂತ. ತತ್ವಸಮಿ ಜ್ಞಾನಿ ಆಧ್ಯಾತ್ಮಿಕ ಕಲ್ತ್ಕೊಳ್ಳೋದ್ರೆ ಆ ತರ ವಿದ್ಯಾರ್ಥಿಗಳು, ನಮ್ಮ ತರ ವಿದ್ಯಾರ್ಥಿಗಳು ಎಷ್ಟು ವಿಧ ಇರುತ್ತೆ ಅಂತ. ಶೋಭಾ ಅವ್ರು ಇದ್ದಾರಾ? ಇದ್ದೀನಿ. ಹೇಳಿ. ಎಷ್ಟು ತರ ಅಂತಂದ್ರೆ, ಕೆಲವ್ರಿಗೆ ಶ್ರವಣದಿಂದಲೇ ಮುಕ್ತಿ ಅಂತ ಅಂದ್ಬಿಟ್ಟು, ಅಂದ್ರೆ ಶ್ರವಣ ಮಾತ್ರೇನೆ ಮುಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ರಿಗೂ ಶ್ರವಣ ಬೇಕು. ಕೆಲವರಿಗೆ ಮನನನು ಬೇಕಾಗತ್ತೆ, ಶ್ರವಣ ಮನನದಿಂದ ಆಗತ್ತೆ. ಇನ್ನೊಂದು ಕೆಲವರಿಗೆ ಶ್ರವಣ ಮನನ ನಿಧಿಧ್ಯಾಸ 3 ತರನು ಬೇಕಾಗತ್ತೆ. ಹಾಗಾಗಿ 3 ತರನ ಜ್ಞಾನನ ತಿಳ್ಕೊಳೋ ಅಂತವ್ರು ಇರ್ತಾರೆ. ಇದು ಸರಿನಾ? ಕೇಳಿದ ಪ್ರಶ್ನೆ ಸರಿ ಇದೆಯಾ ಇಲ್ಲ ಬೇರೆ ಯಾವ್ದಾರ? ಎಷ್ಟು ವಿಧ 3 ತರ ಸರಿ. ಇನ್ನು ಡೀಟೇಲ್ ಆಗಿ ಹೇಳಿದಿರ, ತೊಂದರೆ ಏನಿಲ್ಲ. ಥ್ಯಾಂಕ್ ಯು ಶೋಭಾಜಿ. ನೆಕ್ಸ್ಟ್ ಪ್ರಶ್ನೆ ಆಶಾ ಬೋಪಣ್ಣ ಅವರಿಗೆ. ಆಶಾ ಬೋಪಣ್ಣ ಇದ್ದೀರಾ? ಶ್ರವಣ ಮಾತ್ರೇನಾ ಅಂತ ಎಕ್ಸಾಂಪಲ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀರಾ?
ಒಂದನೇ ತರಗತಿ ವಿದ್ಯಾರ್ಥಿಗೆ ಶ್ರವಣ ಮಾತ್ರೇನ ಮುಕ್ತಿ ಅಂತ ಹೇಳುವಾಗ ಅವರಿಗೆ ಪ್ರೀವಿಯಸ್ ಜನ್ಮದಲ್ಲಿ ಅವರು ಎಲ್ಲ ತಿಳಿದುಕೊಂಡು ಬಂದಿದ್ದಾರೆ. ಆಲ್ ದ ಷಟ್ ಸಂಪತ್ತಿ ಎಲ್ಲ ಅವರಲ್ಲಿ ಇದೆ. ಆ ತರ ವಿದ್ಯಾರ್ಥಿಗೆ ಶ್ರವಣ ಒಂದೇ ಬಾಕಿ ಈ ಜನ್ಮದಲ್ಲಿ ಅಂತ ಹೇಳ್ಕೊಟ್ಟಿದ್ದಾರೆ. ಬಿಕಾಸ್ ದೇ ಆರ್ ಆಲ್ರೆಡಿ ಅಡ್ವಾನ್ಸ್ ಸ್ಟೇಜ್. ಆಲ್ ದ ಕ್ಷಮ ದಮ ದೀಕ್ಷಾ, ಆಲ್ ದೋಸ್ ಥಿಂಗ್ಸ್ ಆರ್ ಆಲ್ರೆಡಿ ಇನ್ ದೆಮ್. ದೇ ನೋ ದಟ್, ದೇ ಆರ್ ಅವೇರ್ ಆಫ್ ದೋಸ್. ಸೊ ಅವಂತ ವಿದ್ಯಾರ್ಥಿಗಳಿಗೆ ಶ್ರವಣ ಮಾತ್ರವೇ, ಶ್ರವಣದಿಂದನೇ ಮುಕ್ತಿ ಸಿಗುವ, ದೇ ಆರ್ ಕೇಪಬಲ್ ಆಫ್ ಅಟೈನಿಂಗ್ ಮುಕ್ತಿ. ಓಕೆ ಓಕೆ, ಥ್ಯಾಂಕ್ ಯು ಆಶಾಜಿ. ಇನ್ನು ಮುಂದಿನ ಪ್ರಶ್ನೆ ರಾಘವ್ ರಾಕೇಶ್ ಇದಾರಲ್ವಾ? ಈ ಶ್ರವಣ ಮನನ ಅದ್ರ ಮುದ್ರಣೆ ಏನ್ ಕೊಟ್ಟಿಲ್ಲ ಅಥವಾ ಗುರುಜಿ ಅವರು, ಅದ್ರ ಬಗ್ಗೆ ಸ್ವಲ್ಪ ಶ್ರವಣ ಮನನ ಬಗ್ಗೆ ಹೇಳ್ತಿರೋದು ಎರಡನೇ ರೀತಿ. ಅಂದ್ರೆ ಶ್ರವಣ ಮನನ ಮತ್ತು ನಿಧಿಧ್ಯಾಸನ ಅಂತಂದ್ರೆ ಅದು ಅದ್ರ ಆ ಮೂರು ಬಗ್ಗೆ ಹೇಳೋದಾದ್ರೆ, ಆ ಮೂರು ನನ್ನ ಅನಿಸಿಕೆ ಪ್ರಕಾರ ಒಂದೇ ರೀತಿ ಒಂದೇ ಸಲ ನಡೆಯುತ್ತೆ ಮೂರು ಪ್ರಕ್ರಿಯೆ. ಆದ್ರೆ ಅದಕ್ಕೆ ಬಿಡಿಸಿ ಹೇಳ್ತಾರೆ. ಶ್ರವಣ ಮನನ ನಿಧಿಧ್ಯಾಸನ ಅನ್ನೋದು ನಾವು ಗುರುಗಳ ಪಾಠ ಕೇಳಬೇಕಾದ್ರೆ ಮೂರು ಕೂಡ ಆಗ್ತಾ ಇರುತ್ತೆ, ಅಂದ್ರೆ ಸೈಮಲ್ಟೇನಿಯಸ್ಲಿ ಆಗ್ತಾ ಇರುತ್ತೆ. ಆದ್ರೆ ಅದು ಬಿಡಿಸಿ ನೋಡಿದಾಗ ಮೊದಲನೇದಾಗಿ ಶ್ರವಣ ಅಂದಾಗ ನಾವು ಮೊದಲನೇದಾಗಿ ಯಾರು ಆಥರೈಸ್ಡ್ ಇದ್ದಾರೆ, ಅಂದ್ರೆ ನಾವು ಒಬ್ಬ ಡಾಕ್ಟರ್ ಒಬ್ಬ ಲಾಯರ್ ಹತ್ರ ಹೋಗ್ತೀವಿ, ಯಾಕಂದ್ರೆ ಅವ್ರು ಆಥರೈಸ್ಡ್ ಡಾಕ್ಟರ್ ಆಗಿದ್ದಾರೆ, ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋತೀವಿ. ಅದೇ ರೀತಿ ಶ್ರವಣ ಮಾಡ್ಬೇಕು ಅಂತ ಬಂದಾಗ ಒಬ್ಬ ಗುರು ಮುಖೇನ ಶಾಸ್ತ್ರಗಳಲ್ಲಿ ಏನ್ ಹೇಳಿದೆ ಅದನ್ನ ನಾವು ಆಥರೈಸ್ ಕಡೆಯಿಂದ ಕೇಳ್ಕೊಂಡಾಗ ನಮ್ಗೊಂದು ಗ್ಯಾರಂಟಿ ಸಿಗುತ್ತೆ, ಓಕೆ ಬದುಕು ಅಂದ್ರೆ ಏನು ಅಂತ ಹೇಳಿ. ಸೊ ನಾವು ಅಲ್ಲಿ ನಾವು ಶ್ರವಣ ಮಾಡ್ತೀವಿ. ಆ ಶ್ರವಣ ಮಾಡ್ಕೊಂಡಿದ್ದನ್ನ ನೆಕ್ಸ್ಟ್ ಹಂತದಲ್ಲಿ ನಮಗೆ ಅದು ಮನನ, ಅದು ಎಷ್ಟು ಮಟ್ಟಿಗೆ ಅದನ್ನ ನಾವು ಇಳಿಸೋ ಪ್ರಯತ್ನ ಮಾಡ್ತೀವಿ, ಅಂದ್ರೆ ಅದನ್ನ ಪದೇ ಅದ್ರ ಬರೋ ಡೌಟ್ಸ್ಗಳನ್ನ ನಾವು ಯಾವ ರೀತಿ ಕ್ಲಾರಿಫೈ ತಗೋತೀವಿ, ಅದ್ರ ಮೇಲೆ ಮನನ ನಿಂತಿರುತ್ತೆ. ನಿಧಿಧ್ಯಾಸನ ಅನ್ನೋದು ನಾವು ಧ್ಯಾನ ಮಾಡ್ಬೇಕಾದ್ರೆ ಅದನ್ನ ಆಳವಾಗಿ ಇಳಿಸೋ ಪ್ರಕ್ರಿಯೆ ಅಂತ. ಅಂದ್ರೆ ಒಂದು ಕತೆ ಬರುತ್ತೆ ಮಹಾಭಾರತದಲ್ಲಿ. ಶ್ರೀಕೃಷ್ಣ ಪರಮಾತ್ಮ ಬಂದು ಹೇಳ್ತಾನೆ, ನೀನು ಕರ್ಣನ ಹತ್ರ ಹೇಳ್ತಾನೆ, ನೀನು ಕೌಂತೆಯ ಅಂತ ಹೇಳ್ತಾನೆ. ಅವ್ನು ನಂಬಲ್ಲ, ನಾನು ಕೌಂತೆಯ ಇಲ್ಲ, ನಾನು ರಾಧೇಯ ಅಂತ ಹೇಳ್ತಾನೆ. ಇಲ್ಲ ನೋಡು, ನಿನಗೆ ಇಂತಿಂತವ್ರು ಹಿಂಗೆಲ್ಲ ಆಗಿತ್ತು ನಿನ್ ಜೀವನದಲ್ಲಿ, ನೀನ್ ಕೌಂತೆಯ ಅಂತ ಅಂದಾಗ ಅವ್ನು ಶ್ರವಣದಿಂದ ಕೇಳಿಸ್ಕೊತಾನೆ. ನಿಜ ಅನ್ಸುತ್ತೆ ಅವನಿಗೆ, ಇರ್ಬೋದು, ಯಾಕಂದ್ರೆ 6 ಜನ ಗಂಡ್ಮಕ್ಳು. ಓಕೆ, ಮನನ ಅಂತ ಬಂದಾಗ ನೀನು ತಪ್ಪಿಸ್ಕೊಂಡಿದ್ದೆ, ನೀನು ಒಂದ್ ಕಡೆ ಸಿಕ್ಕಿದ್ದೆ ಅಂತ ಎಲ್ಲ ಹೇಳಿದಾಗ ಅವನಿಗೂ ರೀಕಾಲ್ ಆಗುತ್ತೆ. ಆದ್ರೆ ನಿಧಿಧ್ಯಾಸನ ಆಗಲ್ಲ ಅವನಿಗೆ. ಯಾಕೆ ಅಂತ ಅಂದ್ರೆ ಅವ್ನು ಗಾಢವಾಗಿ ಅವನು ನಂಬಿಟ್ಟಿದ್ದಾನೆ, ನಾನು ರಾಧೇಯ ಅಂತ ಹೇಳಿ. ಸೊ ಅಲ್ಲೇನಾಯ್ತು, ಅವನಿಗೆ ತನ್ನ ದುರ್ಯೋಧನ ಬಿಡ್ಬೇಕಾಗತ್ತೆ, ಮತ್ತೆ ಯುದ್ಧ ಬಿಡ್ಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವನು ತಾನು ಒಪ್ಪಲ್ಲ, ತಾನು ಕೌಂತೆಯ ಅಂತ ಹೇಳಿ ಅಲ್ಲಿಗೆ ನಿಂತ್ಕೊಬಿಡ್ತಾನೆ. ಸೊ ಆ ರೀತಿ ಶ್ರವಣ ಮನನ ಮಾಡಿ ನಿಧಿಧ್ಯಾಸನ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ನಿಧಿಧ್ಯಾಸನ ಅಂದ್ರೆ ಅದೊಂದು ಸೀಲ್ ಇದ್ದಾಗೆ. ಶ್ರವಣ ಮನನ ಮಾಡಿದ್ಮೇಲೆ ನಿಧಿಧ್ಯಾಸನ ಸೀಲ್ನ ನಾವು ಯಾವಾಗ ಗಾಢವಾಗಿ ಓದ್ತೀವಿ ಅದು ಅಷ್ಟು ಆಳವಾಗಿ ಇಳಿಯುತ್ತೆ. ಥ್ಯಾಂಕ್ ಯು ರಾಘವ್ಜಿ. ಮಧ್ಯ ಇಂಟರಪ್ಟ್ ಮಾಡ್ಬೋದಾ? ಥ್ಯಾಂಕ್ ಯು ರಾಘವ್ಜಿ. ರಾಘವ್ ಜಿ ಹೇಳಿದ್ರು ನಿಧಿಧ್ಯಾಸನ ಆಗಲ್ಲ ಅಂತ. ಬಟ್ ಆದ್ರೆ ಕೃಷ್ಣ ಪರಮಾತ್ಮ ಮತ್ತೆ ಕುಂತಿನೇ ಬಂದು ಸ್ವತಃ ಎಲ್ಲ ಹೇಳಿದಾಗ ಅವನ್ಗೆ ಗೊತ್ತಾಗತ್ತೆ, ಅವನು ಕುಂತಿ ಪುತ್ರ ಅಂತ ಗೊತ್ತಾಗತ್ತೆ, ಅವನು ಕ್ಷತ್ರಿಯ ಅಂತ ಗೊತ್ತಾಗತ್ತೆ. ಆದ್ರೆ ಸ್ನೇಹಿತನ ಉಪ್ಪು ತಿಂದಿರೋದ್ರಿಂದ ಅವನ್ ಋಣಾನ್ ತೀರಿಸ್ಬೇಕು. ಯಾಕಂದ್ರೆ ಅಂತ ಕಷ್ಟ ಕಾಲದಲ್ಲಿ ಅವನನ್ನೆಲ್ಲ ಇವ್ರು ತಿರಸ್ಕರಿಸಿದಾಗ ದುರ್ಯೋಧನ ಕೈ ಇಟ್ಟು ಅವನ್ ಮೇಲೆ ಎತ್ತಾನೆ. ಆದ್ರಿಂದ ಅವನ್ ಋಣ ತೀರಿಸ್ಬೇಕು ಅಂತ ಅವನಿಗೆ ಅರಿವು ಆಗತ್ತೆ. ನಾನು ಯಾಕೆಂದ್ರೆ ಕೃಷ್ಣ ಪರಮಾತ್ಮ ಅವನು ಭಗವಂತ ಅನ್ನೋದು ಅವನಿಗೂ ಗೊತ್ತಿರುತ್ತೆ, ಕರ್ಣಂಗೂ ಗೊತ್ತಿರತ್ತೆ. ಆದ್ರಿಂದ ಅವನೇ ಹೇಳಿದಾನೆ, ಕುಂತಿನೂ ಹೇಳಿರೋದ್ರಿಂದ ದೃಢವಾಗತ್ತೆ ಅವನ ನಾನ್ ಕ್ಷತ್ರಿಯ ಕುಂತಿ ಪುತ್ರ ಅಂತ. ಆದ್ರೆ ದುರ್ಯೋಧನನ್ಗೆ ಅವನು ಋಣ ತೀರ್ಸ್ಬೇಕು ಅಂತ ದುರ್ಯೋಧನನ್ ಕಡೆ ಇದ್ ಮಾಡ್ತಾನೆ. ಅವನ್ಗೆ ಅರಿವಾಗತ್ತೆ, ಅವಾಗಿಂದ ಅವನಿಗೆ ಚಿಂತನೆ ನಡೆಯುತ್ತೆ, ಅವನ್ಗೆ ನಾನು ಕ್ಷತ್ರಿಯ, ನಾನು ರಾಧೇಯ ಇವನಲ್ಲ ಅಂತಾನು ಗೊತ್ತಾಗ್ತಾ ಬರುತ್ತೆ ಅಂತ ನಾನು ಕೇಳಿದ್ದೀನಿ ರಾಘವ್. ಇದು ಇಲ್ಲ, ಕರೆಕ್ಟ್ ನೀವ್ ಹೇಳ್ತಿರೋದು. ಬಟ್ ನನ್ನ ಅನಿಸಿಕೆ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಅರಿವಾಗಿ ನಿಜನೇ. ಬಟ್ ನಿಧಿಧ್ಯಾಸನ ಅಂತ ಬಂದಾಗ ನೀವು ರಿಪ್ಲೇಸ್ಮೆಂಟ್ ಮಾಡ್ಬೇಕಾಗತ್ತೆ. ಹೊರಗಡೆ ಹೇಳ್ಕೊಳಲ್ಲ, ತೋರ್ಸ್ಕೊಳಕ್ ಆಗೋದಿಲ್ಲ. ಯಾಕೆಂದ್ರೆ ಯುದ್ಧ ಟೈಮು ಅದು, ಅವ್ ಹೇಳ್ಕೊಳಕ್ ಆಗಲ್ಲ. ಬಟ್ ಒಳಗಡೆ ಅವನ್ಗೆ ಗೊತ್ತಾಗಿರುತ್ತೆ, ಅರಿವಾಗುತ್ತೆ. ಪ್ರಕ್ರಿಯೆ ಏನಿದೆ, ಈಗ ಎಕ್ಸಾಂಪಲ್ ದುರ್ಯೋಧನ ಉಪ್ಪುತ್ತಿದ್ದೀನಿ, ಹಂಗಾಗಿ ಬದಲಾಯಿಸಕ್ ಆಗಲ್ಲ ಅನ್ನೋದಿದೆಯಲ್ಲ, ಅದೇ ನಿಧಿಧ್ಯಾಸನ ಅಂತ. ಮೀನ್ಸ್ ಆ ಪ್ರಕ್ರಿಯೆ ಸೋತಿದ್ದೇನೆ ಅವನು ಅಂತ ಹೇಳ್ತಾ ಇದೀನಿ. ಅಂದ್ರೆ ಅಲ್ಲಿ ನಿಧಿಧ್ಯಾಸನ ಅಂದ್ರೆ ಒಳಗೆ ಇಳಿಯೋದು.
ಅವನಿಗೆ ಅರ್ಥ ಆಗೋಗುತ್ತೆ, ನಾನು ಕ್ಷತ್ರಿಯನೇ ಅಂತ ಗೊತ್ತಾಗೋಗುತ್ತೆ. ನನಗೇನ್ ಅನ್ಸುತ್ತೆ ಅಂದ್ರೆ ಆಕ್ಚುಲ್ ಆಗಿ ಅವ್ರು ಹೇಳೋವಾಗ್ಲೇನೆ ಈ ನಿಧಿಧ್ಯಾಸಕ್ಕೆ ಈ ಎಕ್ಸಾಂಪಲ್ ಅಷ್ಟು ಸೂಟಬಲ್ ಅಲ್ವೇನೋ ಅಂತ ಅನ್ನಿಸ್ತು ಆಕ್ಚುಲಿ. ಹೌದು. ಏನ್ ರಾಘವ್? ಅದೇ ಅಂದ್ರೆ ಲೈಕ್ ಈಗ ಗುರುಜಿ ಸ್ವಲ್ಪ ಬೇರೆ ಬೇರೆ ತರ ಹೇಳ್ತಾರೆ. ಅದೇ ಈಗ ನಿಧಿಧ್ಯಾಸನ ಅಂತಲ್ಲ, ಶ್ರದ್ಧೆ ಭಕ್ತಿ ನಂಬಿಕೆ ಅಂತ ಬಂದಾಗ ಅದೇ ಈ ಮಗುಗೆ ತಾಯಿ ಅಪ್ಪನ್ ತೋರ್ಸ್ಬಿಟ್ಟು ನೀನೆ ಅಪ್ಪ ಇವರು ಅಂತ ಹೇಳಿದಾಗ ನಂಬುತ್ತೆ, ಆ ತರ ಬಂದಾಗ ಆ ತರ ಇವಾಗ ಅಷ್ಟಲಕ್ಷ್ಮಿ ಹೇಳ್ದಾಗೆ, ಕೃಷ್ಣ ಹೇಳ್ದಾಗ, ಕುಂತಿ ಹೇಳ್ದಾಗ ಅವನಿಗೆ ನಂಬಿಕೆ ಬರುತ್ತೆ. ಬಟ್ ನಂಬಿಕೆ ಬರೋದ್ ಬೇರೆ. ಬಟ್ ಆ ನಂಬಿಕೆ ಒಳಗಡೆ ಅದೇ ಇವಾಗ ಇಲ್ಲಿ ಏನು ಸಬ್ ಕಾನ್ಶಿಯಸ್ ಅಂಡ್ ಅನ್ಕಾನ್ಶಿಯಸ್ ಹೇಳಿದಾರಲ್ಲ, ಕಾನ್ಶಿಯಸ್ ಲೆವೆಲ್ ಅಲ್ಲಿ ಆ ಟ್ರಸ್ಟ್ ಡೆವಲಪ್ ಆದ್ರೂನು ಅದು ಒಳಗಡೆ ಇರೋ ಇಂಪ್ರೆಷನ್ ರಿಮೂವ್ ಮಾಡ್ಲಿಕ್ಕೆ ಅದು ಒಳಗಡೆ ಇಳಿಬೇಕಲ್ಲ ಸಬ್ ಕಾನ್ಶಿಯಸ್ ಅಂಡ್ ಅನ್ಕಾನ್ಶಿಯಸ್ಗೆ. ಆ ಒಂದ್ ಇದ್ರಲ್ಲಿ ಸ್ವಲ್ಪ ಪ್ರಾಸೆಸ್ ಇರುತ್ತದು. ಅಟ್ ದ ಫಸ್ಟ್ ನಾವು ಗುರುಜಿ ಹೇಳಿದ್ದು, ವೇದ ಮಾತೆ ಹೇಳಿದ್ದು, ವೇದದಲ್ಲಿ ಬಂದಿರೋದನ್ನ ನಾವು ಖಂಡಿತ ಯಾರು ಅಲ್ಗೆಳಿತಿಲ್ಲ. ಬಟ್ ನಮಗ್ ನಿಧಿಧ್ಯಾಸನ ಅದು ಅನ್ಕೊಂಡ್ ನಾವು ಒಪ್ಕೊಂಡಿದ ತಕ್ಷಣ ನಮಗ್ ನಿಧಿಧ್ಯಾಸನ ಆಗೋವರೆಗೂ ಅದು ಅಲ್ಲೇ ನಿಲ್ಲಕ್ಕಾಗಿರಲ್ವಲ್ಲ, ಆ ರೀತಿ ಇರ್ಬೋದಲ್ವಾ ಆಶಾ? ಇಲ್ಲ, ಬಟ್ ಇದು ಕೇಸೇ ಬೇರೆ ಆಗುತ್ತೆ. ಹೌದು, ಇವಾಗ ನಾನು ಆತ್ಮಸ್ವರೂಪಿ ಅಂತ ಒಪ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ಅದು ಬೇರೆ ಆಗುತ್ತೆ. ಇವಾಗ ನೀವ್ ಹೇಳ್ದಂಗೆ ತಾಯಿ ಹೇಳಿದ ತಕ್ಷಣ ಮಗು ಒಪ್ಕೊಂಡ್ಬಿಡತ್ತಲ್ವಾ ನಿನ್ ತಂದೆ ಅಂತ. ಆ ತರನೇ ಕೃಷ್ಣ ಬಂದು ಹೇಳ್ದಾಗ ಅವನು ಗೊತ್ತಾಗುತ್ತೆ ನಾನು ಕ್ಷತ್ರಿಯನೇ ಅಂತ. ಅದು ನೀವ್ ಹೇಳ್ದಂಗೆ ಇದು ಇಲ್ಲಿ ಈ ಎಕ್ಸಾಂಪಲ್ ಸೂಟ್ ಆಗಲ್ವೇನೋ ಅಂತ ಆಗ್ತಿಲ್ಲ. ಯಾಕೆ ಗೊತ್ತಾ, ಒಪ್ಕೊಳ್ಳೋದು ಹೌದು ಅಂತ ನಂಬಿಕೆಯಲ್ಲಿ ನಿಲ್ಲೋದು ಒಂದು, ಬಟ್ ನಿಂತ್ರು ಪದೇ ಪದೇ ಯಾಕೆ ಮತ್ತೆ ನಾನು ಇನ್ನು ಯಾಕೆ ಹಾಗಾದ್ರೆ ಅಲ್ಲಿ ನಿಲ್ಲಕ್ಕಾಗಿಲ್ಲ ಅಂತ ಬಂದಾಗ, ಈಗ ನಾವೆಲ್ಲ ಸ್ಟೂಡೆಂಟ್ಸ್ ಲೈಫ್ ಇದನ್ನ ತಗೊಂಡಾಗ್ಲೇ ನಿಧಿಧ್ಯಾಸನದ ಮೂಲಕ ನಮಗದು ಪೂರ್ಣವಾಗಿ ಅದೇ ಸಬ್ ಕಾನ್ಶಿಯಸ್ ಅಂಡ್ ಅನ್ಕಾನ್ಶಿಯಸ್ ಅಲ್ಲಿ ಇದಾಗೋದು. ಮಗು ಎಕ್ಸಾಂಪಲ್ ತಗೊಂಡಾಗ ಏನಾಗುತ್ತೆ, ಅದು ಎಳೆ ಮಗು ಅಲ್ವಾ, ನಮ್ಗೆ ಅಲ್ಲಿ ಅದು ತಾಯಿ ಹೇಳಿದ್ದನ್ನ ಆ ತರಕ್ಕೆ ಅದು ಅಲ್ಲಿಂದಾನೇ ಇನ್ನೂ ಅದು ಡೆವಲಪ್ ಆಗ್ತಾ ಹೋಗುತ್ತಲ್ಲ, ಸೊ ಅಲ್ಲಿ ಅದು ಎಸ್ಟಾಬ್ಲಿಷ್ ಆಗುತ್ತೆ. ಅದು ನಂಬಿಕೆ ವಿಷಯ, ಇದು ನಂಬಿಕೆ ವಿಷಯನೇ. ಗುರುಜಿ ಹೇಳ್ತಾರಲ್ಲ, ಗುರುವಾಕ್ಯ ಶಾಸ್ತ್ರವಾಕ್ಯ ಅಂದ್ರೆ ವೇದವಾಕ್ಯ ಪೂರ್ತಿ ಇವಾಗ ಹೇಗೆ ನೀವ್ ಹೇಳಿದ್ರ ನೋಡಿ, ತಾಯಿ ಹೇಳಿದ ತಕ್ಷಣ ಇವರೇ ನಿನ್ ತಂದೆ ಅಂತ ಹೆಂಗೆ ದೃಢವಾಗಿ ಅದ್ರ ನಂಬಿಕೆ ಬರ್ತಾ, ಹಾಗೆ ನಾವು ಗುರುವಾಕ್ಯದ ಮೇಲೆ ಅಷ್ಟು ಟ್ರಸ್ಟ್ ಇರ್ಬೇಕು ವೇದವಾಕ್ಯದ ಮೇಲೆ ಅಂತ ಹೇಳ್ತಾರೆ. ನಮ್ಗೆ ಅಷ್ಟೊಂದು ಇನ್ನೂ ಈ ಡ್ಯುಯಾಲಿಟಿನೇ ಇರುತ್ತೆ ಮೈಂಡ್ ಅಲ್ಲಿ, ಒಪ್ಕೊಳ್ತೀವಿ ಆದ್ರೂ ಪೂರ್ತಿ ಒಳಗಡೆಗೆ ಇಳಿದಿರಲ್ಲ. ಯಾಕಂದ್ರೆ ಆ ಡ್ಯುಯಾಲಿಟಿ ಸ್ಟೇಟ್ ಬಗ್ಗೆ ಮಾತಾಡ್ತಿರೋದು. ಈಗ ಕೃಷ್ಣ ಫಸ್ಟ್ ಆಫ್ ಆಲ್ ನೀವಾದ ಕೌಂತೆಯ ಅಂತ ಹೇಳಿದ ತಕ್ಷಣ ಅದು ಶ್ರವಣ ಆಗುತ್ತೆ. ಫಸ್ಟ್ ಶ್ರವಣ ಮಾಡ್ಕೊತಾನೆ. ನಾನು ಕೌಂತೆಯ ಅಂತಿದೆಯಲ್ಲ ಯಾಕೆ ಅಂತ ಕೇಳಿದಾಗ, ನೀ ರಾಧೇಯ ಅಲ್ಲ, ಹೌದು ಅನ್ನೋದಕ್ಕೆ ನಂಗೆ ಪ್ರೂಫ್ ಕೊಡು ಅಂತ ಕೇಳ್ತಾನೆ ಕೃಷ್ಣ ಪರಮಾತ್ಮ. ಅವ್ನು ರಾಧೇಯ ಅನ್ನೋದಕ್ಕೆ ಯಾವ ಪ್ರೂಫ್ ಇಲ್ಲ ಅವನ ಹತ್ರ. ಅಂದ್ರೆ ತಾನು ರಾಧೇಯ ಅಂತ ಪ್ರೂವ್ ಮಾಡೋದಕ್ಕೆ ಮನನ, ಅದು ಮೀನ್ಸ್ ಶ್ರವಣ ಆಯ್ತು ಮೊದಲು. ಕೌಂತೆಯ ಅಂತ ಅಂದ ತಕ್ಷಣ ಅವ್ನಿಗೆ ಕನ್ಫ್ಯೂಸ್ ಆಯ್ತು. ಹೆಂಗ್ ಇದ್ದಕ್ಕಿದ್ದಂಗೆ ಅವ್ನು ಯುದ್ಧದ ಜಾಗದಲ್ಲಿ ಬಂದ್ಬಿಟ್ಟು ಕೌಂತೆಯ ಅಂತಿದ್ದಾನಲ್ಲ, ಮೋಸ್ಟ್ಲಿ ನಾನು ಶಕ್ತಿಶಾಲಿ, ಹಾಗಾಗಿ ನನ್ನನ್ನು ಆ ಕಡೆ ಬಳಸ್ಕೊಂಡ್ರೆ ಈ ತರ ಅಂದ್ರೆ ಹೇಳ್ತಿರೋದು. ಮನನ ಟೈಮಲ್ಲಿ ಏನೇನೋ ಕ್ವಶನ್ಗಳು ಬಂದ್ಬಿಡ್ತವೆ. ಈ ಕೃಷ್ಣ ಮೊದಲೇ ಸುಳ್ಳು ಹೇಳ್ತಾನೆ, ಇವ್ನು ಏನ್ ಬೇಕಾದ್ರೆ ಹೇಳ್ತಾ ಇರ್ಬೋದು, ಈ ರೀತಿ ಕನ್ಫ್ಯೂಷನ್ಗಳಲ್ಲಿ ಇದ್ದಾಗ ಅದೇ ಮನನ. ಆದ್ರೆ ನಿಧ್ಯಾಸನ ಅಂತ ಬಂದ ನೀವ್ ಹೇಳ್ದಂಗೆ ಅವ್ನು ಒಪ್ಕೊಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ನು ನೀವ್ ಹೇಳ್ದಂಗೆ ದೇಹಾಭಿಮಾನ ಇದೆ ಅವನಿಗೆ. ಯಾರೊಬ್ಬರಿಗೆ ಉಪ್ಪಿನ ಋಣ ಇದೆ. ಈಗ ನಾವು ರಾಘವ್ ರಾಕೇಶ್, ಆಶಾಲಕ್ಷ್ಮಿ ಅನ್ನೋದು ನಾವೊಂದು ದೇಹಾಭಿಮಾನ ಇರೋದಕ್ಕೆ ಅದನ್ನ ಒಪ್ಕೊಳಕ್ ಆಗ್ತಾ ಇಲ್ಲ. ಆ ದೇಹಾಭಿಮಾನ ಬಿಡ್ಬೇಕು ಅನ್ನೋದೇ ನಿಧ್ಯಾಸನ ಅಲ್ವಾ ಅಂತ ನನ್ನ ಅನ್ಸಿಕೆ. ಓಕೆ, ಎನಿವೇ ಸಂತೋಷ್ ಇದೀರಾ? ಇದೀನಿ. ನಾನು ವಿಡಿಯೋ ಆನ್ ಮಾಡಕ್ಕೆ ಆಗ್ತಾ ಇಲ್ಲ. ಪರವಾಗಿಲ್ಲ, ನಿಮ್ ಇನ್ಪುಟ್ಸ್ ಕೊಡಿ ಇದ್ರ ಬಗ್ಗೆ. ಇಲ್ಲ, ಇಲ್ಲಿ ಎಲ್ಲಾ ತರಾನು ಹೌದು. ಯಾಕೆ ಅಂತಂದ್ರೆ ಶ್ರವಣ ಮನನ ಆಗಿದ ತಕ್ಷಣ ನಿಧಿಧ್ಯಾಸ ಆಗ್ಬೇಕು ಅಂತ ಏನಿಲ್ಲ. ಆ ರೀತಿಯಾಗಿ ತಗೊಂಡ್ರೆ ರಾಘವ್ಜಿ ಹೇಳಿದ್ದು ಕರೆಕ್ಟ್. ರಾಘವ್ಜಿ ಕಾನ್ಸೆಪ್ಟ್ ಏನು ಅಂತಂದ್ರೆ, ಅವರು ಜಸ್ಟಿಫೈ ಮಾಡ್ತಾ ಇರೋದು, ಕೃಷ್ಣ ಬರ್ತಾನೆ, ಕೃಷ್ಣ ಬಂದು ಕರ್ಣನ ಹತ್ರ ಹೇಳ್ತಾನೆ, ಅದು ಶ್ರವಣ. ಹೇಳೋದು ಏನ್ ಕಾನ್ವರ್ಸೇಷನ್ ಏನಾಗುತ್ತೆ ಅದು ಶ್ರವಣ ಆಗುತ್ತೆ. ಅವರು ಮನನ ಬಂದ್ಬಿಟ್ಟು ಅವನು ಕೌಂತೆಯ ಅಂತ ಮನನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮನನ ಅವನಿಗೆ ಬೈ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗತ್ತೆ, ಅಥವಾ ಆಗದೇನೂ ಇರ್ಬೋದು ಈ ಒಂದು ಸನ್ನಿವೇಶದ ಪ್ರಕಾರ. ಆದ್ರೆ ಶ್ರವಣ ಅನ್ನೋದು ಅವ್ರಿಗೆ ಬಿಟ್ಟಿದ್ದು, ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು. ಅದು ಅವನು ಕೌಂತೆಯನೋ ರಾಧೆಯನೋ ಅನ್ನೋದನ್ನ ಅವನು ನಿರ್ಧಾರ ಮಾಡ್ಕೋತಾನೆ. ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸ ಅಂತ ಬರ್ಬೇಕಾದ್ರೆ ನಾವು ಇನ್ನೊಂದು ಎಕ್ಸಾಂಪಲ್, ಅದೇ ನೀವ್ ಹೇಳ್ದಾಗೆ, ಈಗ ನೀವ್ ಹೇಳಿದ್ರಲ್ಲ ಆಗ್ಲೇ, ಒಬ್ಬ ತಾಯಿ ಬಂದ್ಬಿಟ್ಟು ತಂದೆ ಎಲ್ಲ ಹೋಗಿರ್ತಾನೆ ಕರ್ಕೊಂಡ್ಬಂದು, ಅದು ಆಪ್ತವಾಕ್ಯ, ಗುರುವಾಕ್ಯ ಒಂದು ಆಪ್ತವಾಕ್ಯ ಅಂತ ಹೇಳ್ಬಹುದು. ಇಲ್ಲಿ ಆಪ್ತವಾಕ್ಯ ಅಂತ ತಗೊಂಡ್ರುನುವೆ ಅವನ್ ಆಪ್ತವಾಕ್ಯನ್ ಕೇಳ್ತಾ ಇಲ್ಲ. ಯಾರು? ಕೃಷ್ಣ ಆಪ್ತವಾಕ್ಯ, ಅಪ್ಪ ನೋಡಪ್ಪ ನಿನ್ನ ತಾಯಿ ಬಂದ್ಬಿಟ್ಟು ಇವ್ರೇ ಅಂತ ಹೇಳಿದಾಗ ಇವ್ರು ರಾಘವ್ಜಿ ಹೇಳೋ ತರನೇ ಅವರಿಗೆ ಗೊಂದಲಗಳಿರುತ್ತೆ ಮೈಂಡ್ ಅಲ್ಲಿ. ಅಂದ್ರೆ ಮನನೂ ಸರಿಯಾಗಿ ಆಗಿರಲ್ಲ, ನಿಧಿಧ್ಯಾಸನೂ ಆಗಿರಲ್ಲ. ಇದು ನನ್ನ ಒಂದು ಅನಿಸಿಕೆ. ಓಕೆ,
ಎನಿವೆ ಡಿಫ್ರೆಂಟ್ ಇನ್ಪುಟ್ಸ್. ಅದೇ ಸರಿ. ಡಿಫ್ರೆಂಟ್ ಇನ್ಪುಟ್ ಇಸ್ ಡಿಫ್ರೆಂಟ್. ಬಟ್ ಸಿ ಏನಾಗ್ತಾ ಇದೆ ಇಲ್ಲಿ ಅಂತಂದ್ರೆ, ಇಲ್ಲಿ ನಾವ್ 10 ಜನ ಇದ್ದೀವಿ, 10 ಜನಕ್ಕೂ ಮನನ ಆಗ್ಬೇಕು ಅಂತ ಏನು ಇಲ್ಲ, ಅಥವಾ ಶ್ರವಣ ಆಗಿರೋದು ಮನನ ಹೌದು. ಆಗಿ ನಿಧಿಯಾಸ ಆಗ್ಬೇಕು ಅಂತ ಇಲ್ಲ. ಇಟ್ ಅಗೇನ್ ಡಿಪೆಂಡ್ಸ್ ಅಪಾನ್ ಈಚ್ ಕಾನ್ಸೆಪ್ಟ್. ಅದಕ್ಕೆ ಇನ್ಪುಟ್ಸ್ ಎಲ್ಲರೂ ಕೊಟ್ಟಾಗ ಚೆನ್ನಾಗಿರುತ್ತೆ. ಬಟ್ ಎನಿವೆ ನಿಧಿಧ್ಯಾಸನದ ಬಗ್ಗೆ ಹೇಳ್ತಿರೋದ್ರಿಂದ ನಿಧಿಧ್ಯಾಸನ ಅದು ಆಗ್ಬೋದು, ಆಗದೆ ಇರ್ಬೋದು, ಆತರ ಒಂದು ಡಿಫ್ರೆಂಟ್ ಒಪಿನಿಯನ್ ಹೇಳ್ಬೋದು ಅಷ್ಟೇ ಇದೆ. ಬಟ್ ನಿಧಿಧ್ಯಾಸ ಆಗಿದೆ ಅಂತ ಅಂದ್ರೆ ಅವ್ನು ಒಪ್ಕೋಬೇಕು. ಆಪ್ತವಾಕ್ಯ ನೀವ್ ಹೇಳಿರೋದು, ಈಗ ತಾಯಿ ಬಂದ್ಬಿಟ್ಟು ಮಗನ್ ತೋರಿಸಿದ ತಕ್ಷಣ ನೋಡಪ್ಪ ನೀವರೇ ನಿನ್ ತಂದೆ ಅಂದ್ರೆ ತಾಯಿ ವಾಕ್ಯ ಆಪ್ತವಾಕ್ಯ, DNA ಟೆಸ್ಟ್ ಮಾಡಲ್ಲ ಏನು ಮಾಡಲ್ಲ ಅಂತ ತಂದೆ ಅಂತ ಹೋಗಿ ತಪ್ಕೊಂಡ್ಬಿಡ್ತಾನೆ. ಹಂಗೆ ಇನ್ನೊಂದೇನ್ ಗೊತ್ತಾ, ಈ ಟಾಕಲ್ಲಿ ರಾಘವ್ ಎಸ್ಪೆಷಲಿ ಈ ಸಬ್ ಕಾನ್ಶಿಯಸ್ ಅಂಡ್ ಅನ್ಕಾನ್ಶಿಯಸ್ ಅಲ್ಲಿ ಹೇಳ್ತಿರೋದ್ರಿಂದ ನಿಧಿಧ್ಯಾಸನ ಹೇಗೆ ಅಂದ್ರೆ, ನಿಧಿಧ್ಯಾಸನ ಆಕ್ಚುಯಲ್ ಆಗಿ ಮಾಡೋದು ನಾನು ನಂಬಿಕೆ ಬಂತು ಬರ್ಲಿಲ್ಲ ಅನ್ನೋದಕ್ಕಿನ್ನ ಆ ಬಂದಿರೋದು ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಬಂದಿರೋದು ಪೂರ್ತಿ ಒಳಕ್ಕೆ ಇಳಿಸ್ಲಿಕ್ಕೆ. ಹಾಗಾಗಿ ಸಬ್ ಕಾನ್ಶಿಯಸ್ ಅಂಡ್ ಅನ್ಕಾನ್ಶಿಯಸ್ ಲೆವೆಲ್ಗೆ ಹೋಗ್ಲಿಕ್ಕೆ ಅದು ಡಿಪೆಂಡ್ಸ್ ಆನ್ ಅವರು ಒಂಥರ ಎಷ್ಟು ಚಿತ್ತಶುದ್ಧಿ ಆಗಿದೆ, ಅವ್ರು ಎಷ್ಟು ಹಿಂದಿನ ಜನ್ಮದಲ್ಲಿ ಇದು ಮಾಡಿರ್ತಾರೆ ಅನ್ನೋದ್ರ ಮೇಲೂ ಅದು ಆಗಿದೆ ಆಗಿಲ್ಲ ಅನ್ನೋದು ಡಿಸೈಡ್ ಆಗುತ್ತೆ. ಹಾಗಾಗಿ ನಾವು ತುಂಬಾ ಹಿಂಗೆ ಕರಾರ್ವಾಕ್ಕಾಗಿ ಆಗತ್ತೆ ಆಗಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಬಟ್ ಇಲ್ಲಿ ಈ ಟಾಕಲ್ ಅವ್ರು ಮೇನ್ ಆಗಿ ತಗೊಂಡಿರೋದೇ ಸಬ್ ಕಾನ್ಶಿಯಸ್ ಅಂಡ್ ಅನ್ಕಾನ್ಶಿಯಸ್ ಅಲ್ಲಿ ಇಳಿಸ್ಬೇಕು. ನಿಧಿಧ್ಯಾಸನ ಯಾತಕ್ ಮಾಡ್ಬೇಕು ಅಂದ್ರೆ ಅದನ್ನ ಇಳಿಸ್ಲಿಕ್ಕೋಸ್ಕರ ಅಂತ. ನಮಗೆ ಕನ್ಫ್ಯೂಷನ್ ಉಂಟಾಗೋದು ಬಂದು ಮನನ ತಾನೆ, ಕನ್ಫ್ಯೂಷನ್ ಉಂಟಾಗೋದು ಮನನಾನೆ. ಅಂದ್ರೆ ಕೃಷ್ಣ ಹೇಳದ್ಮೇಲೆ ಕನ್ಫ್ಯೂಷನ್ ಉಂಟಾಗುತ್ತೆ ಅವನಿಗೆ. ಅಂದ್ರೆ ಏನಕ್ಕೆ ಕೇಳ್ತಾವ ಕೃಷ್ಣ ಹೀಗೆ ಅಂತ ಒಂದು ಕನ್ಫ್ಯೂಷನ್ ಶುರು ಆಗುತ್ತೆ. ಏನೋ ಟೈಮ್ ಇರಬಹುದು, ಪ್ಲಾನಿಂಗ್ ಏನೋ ಇರಬಹುದು. ಕ್ಲಾರಿಟಿ ಬಂದ ಮೇಲೆ ನಮ್ಗೆ ಒಪ್ಕೊಳ್ಳಿಕ್ಕೆ ಇವಾಗ ನಾವೆಲ್ಲರೂ ಆಪ್ತವಾಕ್ಯ, ಗುರುಗಳ ಮಾತು, ವೇದ ಮಾತೆಯ ಮಾತು ಅಂತ ನಾವೆಲ್ಲರೂ ಒಪ್ಕೊಂಡಿದೀವಿ. ಸೊ ಯಾರಿಗೂ ಯಾವ ಕನ್ಫ್ಯೂಷನ್ ಇಲ್ಲ, ಯಾವ ಡೌಟ್ ಇಲ್ಲ. ಆದ್ರೂನು ಯಾಕೆ ಮತ್ತೆ ನಾನು ಇನ್ನು ವೈ ಐ ಡೋಂಟ್ ಫೀಲ್ ಇಟ್ ಅನ್ನೋ ಥರದಲ್ಲಿ ಅವಾಗ ಈಗ ಆಶಾಲಕ್ಷ್ಮಿ ಹೇಳ್ದಂಗೆ ನಮ್ಗೆ ಅದು ಪುನಃ BMI ಇದ್ರಲ್ಲಿ ಐಡೆಂಟಿಟಿಲಿ ಎಲ್ಲ ವರ್ತಿಸೋದು ಅದೆಲ್ಲ ಏನಕ್ಕೆ ಆಗ್ತಿರುತ್ತೆ ಅಂದ್ರೆ, ನಿಧಿಧ್ಯಾಸನ ಹೆಚ್ಚೆಚ್ಚು ಮಾಡಿ ಅದನ್ನ ಒಳಗೆ ಇಳಿಸ್ಬೇಕು, ಸುಪ್ತ ಮನಸ್ಸಿಗೆ ಮತ್ತೆ ಪ್ರಜ್ಞೆಗೆ ನಿಲ್ಕದ ಮನಸ್ಸಿಗೆ. ಅದು ಮೇನ್ ಇಲ್ಲಿ ಕನ್ವೆ ಮಾಡ್ತಿರೋದು. ಅಂದ್ರೆ ಇದನ್ನ ನೀವು ಅರ್ಜುನ ಕೃಷ್ಣ ಮತ್ತೆ ಕರ್ಣ ತಗೊಂಡಾಗ, ಅರ್ಜುನ ಕೃಷ್ಣ ಬಂದಾಗ ಇದೇ ವಿಷಯ ಹೇಳಿದಾಗ ಒಪ್ಕೊಂಡಿದ್ದಾನೆ, ನೀನ್ ಆತ್ಮ ಅಂದಾಗ ಅವ್ನು ಒಪ್ಕೊಂಡಿದ್ದಾನೆ. ಅಂದ್ರೆ ಅವನಿಗೆ ಅಂದ್ರೆ ಮೀನ್ಸ್ ನೀನ್ ದೇಹ ಅಭಿಮಾನ ಬಿಟ್ಬಿಡು, ಕ್ಷತ್ರಿಯ ಕೆಲಸ ಮಾಡ್ಕೊಳ್ಳಕ್ಕೆ. ಅದಕ್ಕೆ 18 ಚಾಪ್ಟರ್ ತಗೊಂಡ್ ಹೋದ್ರಲ್ಲ, ಎಷ್ಟು ಕ್ವಶನ್ಗಳು ಕೇಳ್ತಾನೆ, ಎಷ್ಟು ಇದು ಮಾಡ್ತಾನೆ ಅವನು ಅಲ್ವಾ, ಆ ತರದಲ್ಲಿ. ಎನಿವೆ ನೋಡಿ ಅನ್ಸೂಯ ಅವ್ರು ನಿಮ್ಗೆ ಒಂದು ಕ್ವಶನ್ ಇಷ್ಟು ಚೆನ್ನಾಗಿ ಕಂಟೆಂಪ್ಲೇಷನ್ ನಡೀತು, ಮನನ ಚೆನ್ನಾಗಿದೆ. ನೆಕ್ಸ್ಟ್ ಡಿಸ್ಕನೆಕ್ಟ್ ಆಗೋಯ್ತು ನಂದು ನೆಟ್ವರ್ಕ್ ಪ್ರಾಬ್ಲಮ್ ಇಂದ. ಪರವಾಗಿಲ್ಲ ನೆಟ್ವರ್ಕ್ ಇದೆ ನೋಡಿ ಈಗಿದೆ. ಈಗ ಕೋಕಿಲಾಜಿಗೆ ಹಲೋ ಇದ್ದೀರಾ? ಇದೀನಪ್ಪ ಹೇಳಿ. ಹರಿ ಓಂ ಸಿಯಾಜಿ. ಇದು ಮೊಬೈಲ್ ಅಲ್ಲಿ ಎಲ್ಲಾರು ಕಾಣಲ್ಲ ಒಂದೊಂದ್ಸತಿ. ಕೋಕಿಲ ಅವ್ರು 2 ಡಿವೈಸ್ ಅಲ್ಲಿ ಬಂದಿದ್ದೀರಾ? ಹೌದಾ? ಎಲ್ಲ ಸಂತೋಷ ಕೇಳ್ಬಿಡ್ತೀನಿ ಬಿಡಿ. ಇಲ್ಲ ಕೋಕಿಲ ಮಾತಾಡ್ತಿದ್ದಾರೆ ಅನ್ಸೂಯ ಅವರೇ, ಹೇಳಿ. ಹೌದಾ? ಹರಿ ಓಂ ಅನ್ಸಿರಾಜಿ ಹೇಳಿ. ಹರಿ ಓಂ. ಹರಿ ಓಂ ಕೋಕಿಲಾಜಿ. ಸಬ್ ಕಾನ್ಶಿಯಸ್ ಮತ್ತೆ ಅನ್ಕಾನ್ಶಿಯಸ್ ಬಗ್ಗೆ ನೀವ್ ಒಂದ್ಸಲ ಹೇಳಿ, ನಿಮ್ಮ ಮನನ ಹೇಗಿದೆ ಅಂತ. ಆಯ್ತು. ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಪೂರ್ತಿ ಇಮ್ಯಾಜಿನೇಷನ್ ಅಲ್ಲಿ, ಅನ್ಕಾನ್ಶಿಯಸ್ ಮೈಂಡ್ ಅಂದ್ರೆ ಅಲ್ಲಿ ಇಮ್ಯಾಜಿನೇಷನ್ ಇಲ್ಲ, ಅಲ್ಲಿ ದ್ವೈತ ಇಲ್ಲ, ಅದ್ವೈತ ಇದೆ ಅಷ್ಟೇ. ಓಕೆ ಥ್ಯಾಂಕ್ ಯು ಕೋಕಿಲಾಜಿ. ಒಂದ್ ಲೈನ್ ಅಲ್ಲಿ ಹೇಳಿದ್ರೆ ಬಿಡಂಗಿಲ್ಲ ನೀವು, ನಿಮ್ಮ ಸ್ನೇಹಿತರು ಅಂತ ಒಂದ್ ಲೈನ್ ಅಲ್ಲಿ ಆನ್ಸರ್ ಮಾಡ್ಬಿಟ್ರೆ ಬಿಡಂಗಿಲ್ಲ. ಮಾತಾಡ್ಕೊಂಡ್ಬಿಟ್ಟಿದ್ವಿ ನಾವು. ಅವ್ರು ಆಕ್ಚುಲ್ ಆಗಿ ಎಲ್ಲಾರ್ಗು ಒಂದ್ ಲೈನ್ ಅಲ್ಲಿ ಉತ್ತರ ಕೊಡಿ ಅಂತಾನೆ ಒಂದ್ ಕಂಡೀಷನ್ ಸಂತೋಷ್ ಜಿ ಹೇಳಿ. ಈ ಅವತಾರ ಪುರುಷರು, ಸಿದ್ಧ ಪುರುಷರು, ಸಾಧಕರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಪ್ಲೀಸ್. ಅವತಾರ ಪುರುಷರು ಅಂತ ಅಂದ್ರೆ ಅವರು ಹುಟ್ಟಿರೋದೇ ಲೋಕ ಕಲ್ಯಾಣಕ್ಕೋಸ್ಕರ. ಎಕ್ಸಾಂಪಲ್ ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳ್ತಾರೆ ಗುರುಜಿ. ಅವರು ಒಂದು ಅವತಾರ ಪುರುಷ ಅಂದ್ರೆ ಅವರು ಒಂದು ದಾರಿ ದೀಪ ತೋರ್ಸಕ್ಕೆ. ಯಾವಾಗ ಅಧರ್ಮ ಅನ್ನೋದು ಕೃಷ್ಣ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಯದಾ ಧರ್ಮಸ್ಯ ಗ್ಲಾಮಿರ್ಭವತಿ ಭಾರತ ಅಭ್ಯಸ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಂ ಪವಿತ್ರಾಣಯ ಸಾಧು ವಿನಾಶಯ ದುಷ್ಕಂ ಧರ್ಮ ಸಂಸ್ಥಾಪನಾರ್ಥಯ ಸಂಭವಾಮಿ ಯುಗೆ ಅಂತ. ಯಾವಾಗ ಅಧರ್ಮ ಅನ್ನೋದು ಬರುತ್ತೋ ಆಗ ನಾನು ಹುಟ್ಟಾನೆ ಇರ್ತೀನಿ ಅಂತಂದ್ರೆ ಎಲ್ಲೋ ಹುಟ್ಟಲ್ಲ, ನಮ್ಮಲ್ಲೇ ಹುಟ್ತಾನೆ ಭಗವಂತ. ಅಂದ್ರೆ ಅದೇ ತರ ಅವರು ಒಂದು ಅವತಾರ ಪುರುಷ ರೂಪದಲ್ಲಿ ಬಂದು ನಮಗೆ ದಾರಿ ದೀಪವಾಗಿ ತೋರಿಸ್ತಾರೆ.
ಅವರು ಸಿದ್ಧ ಪುರುಷರಲ್ಲ, ಅವರು ಅವತಾರ ಪುರುಷರು. ಅಂದ್ರೆ ಅವ್ರು ಬಂದಿರೋದೇ ನಮಗೆ ದಾರಿ ದೀಪ ತೋರ್ಸಕ್ಕೆ. ಅಂದ್ರೆ ಅವರು ಈ ತರ ಬದುಕಬಹುದು, ಈ ತರ ಜೀವನ ಮಾಡಬಹುದು, ಇದು ಜೀವನ ಅಂತ ತೋರ್ಸ್ಕೊಡಕ್ ಬಂದಿರೋದು. ಆದ್ರೆ ಸಿದ್ಧ ಪುರುಷರ ಆತರ ಅಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಒಂದೊಂದ್ ತರ ವಿಚಿತ್ರ ಡ್ರೆಸ್ಗಳು ಹಾಕೊಂಡು ಅವ್ರ ಸಿದ್ಧಿಗಳನ್ನ ಪ್ರದರ್ಶನ ಮಾಡ್ತಿರ್ತಾರೆ. ಆದ್ರೆ ಒಂದು ಸಮಯ ಬರುತ್ತೆ, ಅವ್ರಿಗೂ ತಾವು ಓಕೆ ನಾನು ಬಂದಿದ್ದೀನಿ ಭೂಮಿಗೆ, ನಾನೇನು, ನನ್ನ ಇದೇನು ಇಂಟೆನ್ಷನ್ ಏನು ಅನ್ನೋದೊಂದು ಒಂದ್ ಕಡೆಸಿ ಯಾವಾಗ ಒಂದು ತಮ್ಮ ಸಾಧನೆ ಹಾದಿಯಲ್ಲಿ ಬಂದಾಗ ಏನ್ ಮಾಡ್ತಾರೆ ಅವರು, ಆ ಒಂದು ಸಿದ್ಧಿಗಳನ್ನ ಬಿಟ್ಟು ಮೋಕ್ಷದ ದಾರಿಯನ್ನು ಹುಡುಕ್ತಾರೆ. ಇದು ಸಿದ್ಧಿಗಳ ಒಂದು ಲಕ್ಷಣ. ಸಿದ್ಧಿಗಳು ಇದು ಅವತಾರ ಪುರುಷರು. ಇನ್ನೊಂದೇನು ಕೇಳಿದ್ರೆ ನೀವು? ಸಾಧಕರು ಅಂದ್ರೆ ನಾವು ಕಷ್ಟ ಪಡ್ತಾ ಇದೀವಲ್ಲ ಈಗ ಈ ತರ ಶ್ರವಣ ಮನ ಇತಿಹಾಸ ಅಂತ ಕನ್ಫ್ಯೂಸ್ ಮಾಡ್ಕೊಂತೀವಿ, ಮತ್ತೆ ತಿರ್ಗಾ ಶ್ರವಣ ಮನನ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ಮ ಸಾಧನೆ ಹಾದಿಯಲ್ಲಿ ನಮಗೆ ಮಾಯೆ ಆವರಿಸುತ್ತೆ, ವಿಕ್ಷೇಪ ಆವರಿಸುತ್ತೆ, ಮತ್ತೆ ನಾವು ದೇಹ ಮನಸ್ಸು ಬುದ್ಧಿ ಅಂತೀವಿ. ಏನೋ ಒಂದು ಸನ್ನಿವೇಶಗಳು ಬರ್ತವೆ, ಕೆಲವೊಂದು ಸನ್ನಿವೇಶ ದೃಢವಾಗಿ ನಿಲ್ತೀವಿ, ಕೆಲವೊಂದು ಸನ್ನಿವೇಶ ದೃಢವಾಗಿ ನಿಲ್ಲಲ್ಲ. ಆದ್ರೆ ನಮ್ಮ ಸಾಧನೆ ಹಾದಿಯಲ್ಲಿ ನಾವು ಹಿಂದೆ ತಿರುಗಿ ನೋಡಿದಾಗ ನಾವು ನಿನ್ನೆ ಹೇಗಿದ್ದೆ ಇವತ್ತು ಹೇಗಿದ್ದೀನಿ ಅಂತ ನೋಡ್ಕೊಂಡು ವಿಶ್ಲೇಷಣೆ ಮಾಡೋದಾದ್ರೆ, ನನ್ನ ಗ್ರಾಫ್ ಅಲ್ಲಿ ಓಕೆ ನಾನು ಓದ್ ತಿಂಗಳು ಈ ವಿಚಾರಕ್ಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದ್ದೆ, ಈ ತಿಂಗಳು ಈ ವಿಚಾರ ನಾನು ತಲೆನೇ ಕೆಡಿಸ್ಕೊಂತಾ ಇಲ್ಲ, ಅಂದ್ರೆ ಅದು ನಿಮ್ಮ ಸಾಧನೆಯ ಒಂದು ಹಾದಿ. ಆ ಗ್ರಾಫ್ ಅಲ್ಲಿ ನೀವು ಮುಂದೆ ಹೋಗಿದ್ದೀರಾ ಅಂತ. ಈ ರೀತಿ ಹೋಗ್ತಾ ಇದ್ದಾರೆ, ನಿಮ್ಗೆ ಒಂದ್ ದಿವಸ ನೀವು ಗುರಿ ಮುಟ್ತೀರಾ. ಥ್ಯಾಂಕ್ ಯು ಸಂತೋಷ್ ಜಿ. ಇನ್ ಯಾರು ಉಳಿದಾರಪ್ಪ? ಅಳಿದು ಮುಳಿದು ನೋಡಿ. ಸಂಧ್ಯಾ, ಯಾರೋ ಸಂಧ್ಯಾ ಇದಾರೆ. ನನಗಂತೂ ಏನೂ ಕಾಣಿಸ್ತಾ ಇಲ್ಲ. ನಾನು ಹೆಂಗೆಂಗೋ ಕಷ್ಟಪಟ್ಟು ವಿಡಿಯೋ ಆನ್ ಮಾಡಿದೆ. ತುಂಬಾ ಚಿಕ್ಕದು ಮೊಬೈಲ್ ಅಲ್ಲಂತೂ. ಹೌದು ಸತ್ಯಜಿ, ಇದ್ರಲ್ಲಿ ಏನು ನಮ್ದಂತೂ ಬೇರೆಯವ್ರದ್ ಕಾಣುತ್ತೆ, ನಮ್ದಂತೂ ಏನೂ ಕಾಣಲ್ಲಪ್ಪ. ನನಗೆ ಈ ತರ ಬಂದಿರೋದ್ರಿಂದ ಹಿಂಗಾಗ್ತಿದ್ಯಾ? ಝೂಮ್ ಅಲ್ಲಿ ಹಿಂಗಾಗಲ್ವಾ? ಝೂಮ್ ಅಲ್ಲಿ ಚೆನ್ನಾಗಿರುತ್ತೆ ಸತ್ಯಜಿ. ನನಗ್ ಗೊತ್ತಾ, ನಾವು ಲ್ಯಾಪ್ಟಾಪ್ ಅಲ್ಲಿ ಇರ್ತೀವಲ್ಲ, ಎಲ್ಲರೂ ಕಾಣ್ತೀರಾ? ಇಲ್ಲ, ಮತ್ತೆ ನಮ್ಮ ಫೋಟೋ ಇಷ್ಟೇ ಇರುತ್ತೆ, ಮತ್ತೆ ಮ್ಯೂಟ್ ಪಿಕ್ಚರ್ದೆಲ್ಲ ಅದು ಇಷ್ಟಿರುತ್ತೆ, ಅದನ್ನ ಒತ್ತದೇ ಬಹಳ ಕಷ್ಟ. ಒಂದು ಖುಷಿ ಅಂದ್ರೆ ಸಣ್ಣ ಕಾಣಿಸ್ತಿದ್ದು ಖುಷಿ ಆಗ್ಬೇಕಷ್ಟೇ, ಸಣ್ಣ ಕಾಣಿಸ್ತಿದ್ದು ಖುಷಿ ಆಗ್ಬೇಕಷ್ಟೇ. ಬಹಳ ಒಂಥರ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮ ಅನ್ಸುತ್ತೆ, ಅದು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ಸುತ್ತೆ ನನಗೆ. ಹಿರಣ್ಯ ಗರ್ಭದಲ್ಲಿ ಇದೀವಿ ನಾವು, ವಿರಾಟದಿಂದ. ಸಂತೋಷ್ ಹೆಂಗ್ ಕಾಣಿಸ್ತೀರಾ ಅಂತ ಹಾಕ್ತೀನಿ ವಿಡಿಯೋ ಆನ್. ಎಲ್ಲಾರ್ದು ಆಲ್ಮೋಸ್ಟ್ ವಿಡಿಯೋ ಆನ್ ಇದೆ, ಕೋಕಿಲ ಅವ್ರದ್ದೊಬ್ರದ್ದು ಬಿಟ್ಟು. ಅಂದ್ರೆ ಎಲ್ಲಾರ್ದು ಬರಲ್ಲ, ಇದ್ರೆ 4 ಜನ ಇರುತ್ತೆ, ನಮ್ದು ಮೇಲ್ಗಡೆ. ಓಕೆ, ಇವಾಗ ಅನ್ಸೂಯ ಅವ್ರೆ, ಸಂಧ್ಯಾ ಅವ್ರು ಇದಾರೆ, ನೀವು ಪ್ರಶ್ನೆ ಕೇಳಿ. ಈ ಕ್ವಶನ್ ಎಲ್ಲ ಆಗೋಯ್ತು, ಇನ್ನು ಅದನ್ನೇ ರಿಪೀಟ್ ಮಾಡ್ಬೇಕು. ಯಾವ್ದಾದ್ರು ಶ್ರವಣ ಮಾತ್ರೇನ ಹೇಳಿ ಸಂಧ್ಯಾಜಿ ಅವ್ರೆ, ಅದ್ರ ಬಗ್ಗೆ ಹೇಳಿ. ಶ್ರವಣ ಮಾತ್ರೇನ ಎಲ್ಲೋ ಕೆಲವರಿಗೆ ಹೇಳ್ತಾರೆ ಗುರುಜಿ. ಹೌದು, ಲಕ್ಷಕ್ಕೊಂದು ಮಂದಿ ಒಬ್ಬರಿಗೆ ಅಷ್ಟೇ ಅಂತಾರೆ ಶ್ರವಣ ಮಾತ್ರೇನ ಮುಕ್ತಿ ಅಂತ. ಅದನ್ನ ಹೇಳ್ತಾರೆ ಒಬ್ರು, ಮರ್ತು ಬಿಟ್ನೆ, ಹೆಸರು ಮರ್ತು ಬಿಟ್ಟೆ ನಾನು. ಅವರು ಹೊಟ್ಟೆಲಿ ಇದ್ದಾಗ ಅವರು ಈ ತರ ಹೇಳುವಾಗ, ಅವ್ರು ಹೊಟ್ಟೆಲೆ ಇದ್ದಾಗ ಆತನಿಗೆ ಮಗನಿಗೆ ಅವಾಗ ಇದಾಯ್ತು. ಅದು ಎಲ್ಲೋ ಲಕ್ಷಕ್ಕೊಬ್ಬರಿಗೆ ಶ್ರವಣ ಮಾತ್ರೇನ ಮುಕ್ತಿ ಅಂತ ಗುರುಜಿ ಅವರು ಒಂದ್ ಕಡೆ ಹೇಳಿದ್ದಾರೆ. ಅದನ್ನ ನಾವ್ ಅನ್ಕೊಂತೀರಿ, ಕೇಳ್ಬಿಟ್ರೇನೆ ಓ ನಮ್ಗೂ ಮುಕ್ತಿ ಅಂತ. ಸಾಧ್ಯವೇ ಇಲ್ಲ. ಶ್ರವಣ ಆಗ್ಬೇಕು, ಮನನ ಆಗ್ಬೇಕು, ನಿಧಿಧ್ಯಾಸನೂ ಆಗ್ಬೇಕು. ಶ್ರವಣ ಮಾಡ್ತಿದ್ದಾಗ ಅದ್ರ ಸುತ್ತಲೂ ಎಲ್ಲ ಕಳೆಗಳೆಲ್ಲ ಬರ್ತಿರ್ತಾವ, ಅದನ್ನೆಲ್ಲ ಕಿತ್ತಾಕ್ತಾ ಇರ್ಬೇಕು, ಮನನ ಮಾಡ್ತಾ ಇರ್ಬೇಕು, ಅದನ್ನ ಚೆನ್ನಾಗಿ ನೀರೆಲ್ಲ ಹಾಕ್ತಾ ಇರ್ಬೇಕು, ಗೊಬ್ಬರ ಹಾಕ್ತಿರ್ಬೇಕು. ಅವಾಗ ಚೆನ್ನಾಗ್ ಬರುತ್ತೆ ಗಿಡ ಅಂತ ಅಂದ್ಬಿಟ್ಟು ನನ್ಗೆ ಅನ್ಸುತ್ತೆ. ಧನ್ಯವಾದ. ಸಂತೋಷ್ ಜಿ ನಂದು ಪ್ರಶ್ನೆ ಅಪ್ಪ. ಕೋಕಿಲ ಅವ್ರ ಕೋಕಿಲ ಅವ್ರೆ, ನಿಮ್ ಪ್ರಶ್ನೆ ಇವತ್ತು ಅನ್ಸೂಯ ಅವ್ರಿಗೆ ಕೇಳಿ, ಆಮೇಲೆ ಸಂತೋಷ್ ಅವ್ರು ಹೇಳ್ತಾರೆ. ನನ್ನ ಏನ್ ಕೇಳ್ಬೇಡಮ್ಮ, ನೀನ್ ಸಂತೋಷ್ ಜಿನೇ ಕೇಳ. ಇಲ್ಲ ಏನು ಮಾತಾಡಿಲ್ಲ, ಅವ್ರು ಹೇಳ್ತಾರೆ ತಮಾಷೆಗೆ ಅಷ್ಟೇ. ಕೇಳಿ ಕೋಕಿಲ ಅವ್ರು. ಅನ್ಸೂಯಾಜಿ ಇವಾಗ ಈಗ ಸುಭದ್ರೆ ಹೊಟ್ಟೆನಲ್ಲಿದ್ದಾಗ ಅಭಿಮನ್ಯು ಕೂಡ ಇದೇ ತರ ಶ್ರವಣ ಮಾಡಿದ್ದ. ಇದಕ್ಕೆ ಎಕ್ಸಾಂಪಲ್ ಆಗುತ್ತಲ್ವಾ ಅನ್ಸೂಯಾಜಿ? ಅದು ಆಗತ್ತೆ, ಹೌದು ಆಗತ್ತೆ, ಅದು ಆಗತ್ತೆ, ಕರೆಕ್ಟ್ ಆಗತ್ತೆ. ಅದು ಪ್ರಶ್ನೆ ಕೇಳ್ಬೇಡ ಅಂತೀರಾ, ಉತ್ತರ ಗೊತ್ತಿರುತ್ತೆ ಆದ್ರೂ ಸುಮ್ನೆ ಬೇಡ ಬೇಡ ಅಂತೀರಾ. ನೋಡಿ ಚೆನ್ನಾಗ್ ಗೊತ್ತು ಅವ್ರಿಗೆ. ಇವಾಗ ಚೆನ್ನಾಗಿ ಹತ್ತಿಸ್ತಾರೆ ಕೋಕಿಲ ನನ್ನ, ಚೆನ್ನಾಗಿ ಪ್ರಶ್ನೆಗಳು ನಿಮ್ದು ಎಲ್ಲ ಬತ್ತಳಿಕೆಯಲ್ಲಿ ಮುಗೀತಲ್ವಾ? ಮುಗೀತು. ಸತೀಶ್ ಜಿ ಗೊತ್ತಿಲ್ಲ, ಬಂದಿಲ್ಲ.
ಈಗ ಈ 9 ನಿಮಿಷದ ಈ ವಿಡಿಯೋದಲ್ಲಿ ಸಬ್ ಕಾನ್ಶಿಯಸ್ ಅಂದ್ರೆ ಸುಪ್ತ ಮನಸ್ಸು, ಕನ್ನಡದಲ್ಲಿ ನಾವ್ ಇಂಗ್ಲಿಷ್ ಅಲ್ಲೇ ಹೇಳ್ಕೊಂಡು ಹೋದ್ವಿ. ಆಮೇಲೆ ಅನ್ಕಾನ್ಶಿಯಸ್ ಅಂದಾಗ ಪ್ರಜ್ಞೆಗೆ ನಿಲುಕದ ಮನಸ್ಸು ಅಂತ ಕನ್ನಡದಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಹೇಳಿದ್ದಾರೆ ಇಲ್ಲಿ. ಇದನ್ನ ಹೇಳ್ತಾ ಗುರೂಜಿಯವರು ಅದೇ ಇವಾಗ ಸಿದ್ಧ ಪುರುಷರು ಆಮೇಲೆ ಶ್ರವಣ ಮಾತ್ರೇಣ ಯಾರು ಅಂತೆಲ್ಲ ಬಂದಾಗ ಕೆಲವು ಎಕ್ಸಾಂಪಲ್ಗಳು ಅಲ್ಲಿ ಕೂತಿರೋರು ಕೇಳ್ತಾರೆ, ಅದ್ಯಾರು ಅಲ್ಲ ಅಂದ್ಬಿಟ್ಟು ವಾಮದೇವ್ರದ್ದು ಒಂದು ಹೇಳ್ತಾರೆ. ಇಲ್ಲಿ ವೇದಾಂತದಲ್ಲಿ ತುಂಬಾ ಕೆಲವರು ಅಷ್ಟೇ ಆ ಕ್ಯಾಟಗರಿಗೆ ಬರ್ತಾರೆ ಅಂತ. ಅದೆಲ್ಲ ಆಗಿ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕನ್ವೆ ಮಾಡಿದ್ದಾರೆ ಗುರೂಜಿ. ಅದ್ ಯಾರಿಗೆ ಆ ಮೆಸೇಜು ಒಂದು ಕ್ಲೂ ತರ, ಯಾರಿಗ ಆ ಮೆಸೇಜ್ ಸಿಕ್ಕಿದೆ ಯಾರಾದ್ರೂ ಹೇಳ್ಬೋದು. ಅಂದ್ರೆ ಈ ಹೇಳಿರೋದ್ರಲ್ಲೇ ಬಂದಿದೆ ಒಂದು ಇಂಪಾರ್ಟೆಂಟ್ ಮೆಸೇಜು ನಮಗೆ ಈಗ ಎಸ್ಪೆಷಲಿ ತುಂಬಾ ಅಪ್ಲಿಕಬಲ್, ಎಸ್ಪೆಷಲಿ ಸಂಧ್ಯಾಗೆ ಒಂದು ಒಳ್ಳೆ ಕೀ ಮೆಸೇಜ್ ಕೊಟ್ಟಿದ್ದಾರೆ ಗುರೂಜಿ. ಈಗಷ್ಟೇ ಸಂಧ್ಯಾ ಒಂದು ವಿಷಯನೂ ಹೇಳಿದ್ರು, ಅದು ಹೇಳುವಾಗ ಒಂದೇನೋ ಹೇಳಿದ್ರು. ಸೊ ನಾನು ಯಾವಾಗ್ಲೂ ಅವ್ರಿಗೆ ಅದನ್ನ ಹೇಳುವಾಗ ಏನೋ ಹೇಳ್ತಾ ಇರ್ತೀನಿ. ಅದ್ರ ಬಗ್ಗೆ ಇಲ್ಲೊಂದು ಮೆಸೇಜ್ ಬಂದಿದೆ ನೋಡಿ. ರಾಘವ್ ಯಾರಾದ್ರೂ ಹೇಳ್ಬೋದು, ಸಂತೋಷ್, ರಾಘವ್, ಎಲ್ಲವೂ ನಮಗೆ ಎಲ್ಲಾ ಸ್ಟೂಡೆಂಟ್ಸ್ಗೆ ಕೊಟ್ಟಿರೋದು. ಬಟ್ ನಾವು ಬಹಳ ಅಗತ್ಯವಾಗಿ ಅಳವಡಿಸ್ಕೊಳ್ಬೇಕಾಗಿರೋದು. ಯಾರು ಗೊತ್ತಾಗ್ತಿಲ್ವಾ? 8 ಜನಕ್ಕೂ ಗೊತ್ತಾಗ್ತಿಲ್ವಾ? ನಾನು ಅಂತ ಅಲ್ವಾ? ನಾನು ಅಂತ ಅಲ್ಲ, ಏನು ಶೋಭಾ? ಷಟ್ಸಂಪತ್ತಿ ಆ ತರ ವೇದಾಂತದ ಇದಲ್ಲ. ಹಾ ಹೇಳಿ ಆಶಾ. Unconscious is the room, conscious is the gate, subconscious is the entrance. ಅದೆಲ್ಲ ಟೀಚಿಂಗು. ನಾನು ಹೇಳ್ತಿರೋದು ಥ್ರೂ ಆಲ್ ದಟ್ ಈಸ್ ಕನ್ವೇಯಿಂಗ್ ಒನ್ ಮೆಸೇಜ್ ಅಂತ, ನಮ್ಗೆಲ್ಲರಿಗೂ ಒಂದು ಮೆಸೇಜ್. So in this process we are supposed to ಇಲ್ಲ, ಇದನ್ನ ನಾನು ಆಕ್ಚುಲ್ ಆಗಿ ಸ್ವಲ್ಪ ವೆಯ್ಟೇಜ್ ಕೊಟ್ಟು ತಗೊಂಡೆ. ಈ ಕೀ ಮೆಸೇಜ್ ನ ಇಲ್ಲಿ ಎಲ್ಲರಿಗೂ ಕನ್ವೆ ಮಾಡ್ಬೇಕು. ನಾನು ಯಾಕೆ ಸಂದಿಂದ ಹೇಳ್ದೆ ಅಂದ್ರೆ ಹೇಳ್ಬಿಡ್ಲಾ? ಅಲ್ಲ, ಈಗ ಈ ಪ್ರೋಸೆಸ್ ಏನಿದೆ, ಈ ಪ್ರೋಸೆಸ್ ನ ಎಂಜಾಯ್ ಮಾಡಿ ಅಂತ ಮೀನ್ಸ್ ಅಂದ್ರೆ ಈ ಪ್ರೋಸೆಸ್ ಏನ್ ಮಾಡ್ತಾ ಇದ್ರಲ್ಲ ಅದು ಮುಂದೆ ಅದು ಓಕೆ ಸರಿ. ಎಲ್ರು ಒಂದೊಂದು ಹೇಳ್ಬಿಡಿ. ನೀವೊಂದಾಯ್ತು, ಸಂತೋಷ್ ನೀವೊಂದು ಹೇಳಿ. ಇಲ್ಲ, ನನ್ಗೆ ಅಂದ್ರೆ ಕೀ ಮೆಸೇಜ್ ಅಂತ ಹೇಳಿ ಏನು ಅನಿಸ್ತಲ್ಲ. ಯಾಕಂತಂದ್ರೆ ಸಬ್ ಕಾನ್ಶಿಯಸ್ ಕೀ ಮೆಸೇಜ್ ಅಂದ್ರೆ ನೀವು ವೇದಾಂತದ ಭಾಷೆಯಲ್ಲಿ ಏನು ಯೋಚನೆ ಮಾಡ್ಬೇಡಿ. ಅಲ್ಲ, ಓಕೆ. ಅನ್ಸೂಯ ಅವ್ರು ನೀವೇನ್ ಹೇಳ್ತೀರಾ? ಮನನ ಮಾಡೋಣ ಬರ್ತಾ ಅರ್ಧ ಕಳೆ ಎಲ್ಲ ತೆಗಿತಾ ಹೋಗ್ಬೇಕು. ಅದು ಓಕೆ ಏನಿಲ್ಲ. ವೆರಿ ಸಿಂಪಲ್ ಅಂಡ್ ವೆರಿ ಇದು ಏನು ಅಂದ್ರೆ, ಡು ನಾಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ. ಅದ್ ಯಾವಾಗ್ಲೂ ನಾನು ಹೇಳ್ತೀನಿ, ನಿಮಗ್ ನೀವು ಕಂಡೀಷನ್ ಹಾಕೋಬೇಡಿ. ಈಗಷ್ಟೇ ಸದ್ಯ ಏನ್ ಹೇಳಿದ್ರು, ನಮಗೆಲ್ಲ ಶ್ರವಣ ಮನನ ನಿಧಿಧ್ಯಾಸ. ಯಾಕೆ ಆ ಕಂಡೀಷನ್ ಹಾಕೋತಿದ್ದೀರಾ? ನಮಗೆ ನಮ್ ಪಾಸ್ಟ್ ಗೊತ್ತಿಲ್ಲ, ಈಗ ಇರೋ ಕಂಡೀಷನ್ ಗೊತ್ತಿದೆ. ಗುರುಗಳ ಹತ್ರ ಬಂದಿದೀವಿ, ಪದೇ ಕಂಡೀಷನ್ ಹಾಕೊಳ್ಳೋದ್ ಬೇಕಾಗಿಲ್ಲ. ಜೊತೆಗೆ ಎಲ್ಲೂ ಕಂಪೇರ್ ಮಾಡ್ಕೋಬೇಡಿ ಯಾರನ್ನೋ. ಅದನ್ನ ಹೇಳಿದಾರೆ ಆಕ್ಚುಲ್ ಆಗಿ ಅವರು. ಅಂದ್ರೆ ಅವ್ರಿಗಾಗೋಯ್ತು ನಮಗಾಗ್ಲಿಲ್ಲ, ಅವ್ರಿಗೆ ಬಂತು ನಮಗ್ ಬರ್ಲಿಲ್ಲ. ಇದನ್ನ ನಾವು ಪರ್ಸನಲ್ ಲೆವೆಲ್ ಅಲ್ಲಿ ಕೀ ಮೆಸೇಜ್ ತರ ತಗೊಂಡಾಗ ನಮ್ದು ಇನ್ನೂ ಹೆಚ್ಚು ಒಂಥರ ನಮ್ಗೆ ಸಬ್ ಕಾನ್ಶಿಯಸ್ಗೆ ಇಳಿಸೋದು ಅದೆಲ್ಲ ಕ್ಲಿಯರ್. ಗೊತ್ತಾ, ಇದು ನಮ್ ಒಳಗಿರೋ ಒಂದ್ ಇದ್ರಿಂದಾನೇ ಬರ್ತಿರ್ಬೋದು ಇದ್ ಹೇಳಕ್ಕೆ. ಅದು ಸ್ಟಾಪ್ ಆಗತ್ತ ಅವಾಗ. ಕಂಡೀಷನ್ ಹಾಕ್ದಂಗೆ ಅದನ್ನ ಹೇಳ್ದಷ್ಟೂನು ನೀವೀಗ ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಏನ್ ಹೇಳ್ತಿರೋ ಅದೇ ಮತ್ತೆ ತಿರ್ಗಾ ಇದಾಗದು. ನನ್ಗಿನ್ನು ಎಷ್ಟು ದಿನ ಬೇಕು. ನಾನು ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ನಾನು ವಿತಿನ್ ವೆರಿ ಫ್ಯೂ ವೀಕ್ಸ್ ಅವರು ಯಾವ್ದೋ ಟಾಕ್ ಕೊಟ್ಟಾಗ ನಾನು ಕಾತ್ಯೇನಿ ಏನೋ ಮಾತಾಡ್ಕೊತಾ ಇದ್ವಿ. ಕರ್ಮದ್ದೇನೋ ಮಾತಾಡಿದ್ರು. ನಮ್ದೆಲ್ಲ ಕರ್ಮ ಕಳಿಯಕ್ ಇನ್ನು ಎಷ್ಟು ಜನ್ಮ ಬೇಕು ಅಂದ್ರೆ, ನಮ್ಗೆ ಅವಾಗೆಲ್ಲ ಜನ್ಮಗಳೇ ಎಷ್ಟೊಂದ್ ತಗೋತೀವಿ ಅನ್ನೋದು ತುಂಬಾ ರೂಢಿಕೆಯಾಗಿ ಮಾತಾಡೋದಲ್ವಾ ನಾವೆಲ್ಲ. ಹಂಗೇನೋ ಅಂದೆ. ಅವಾಗ ಅವರು ಬಂದು ಹೇಳಿದ್ರು, ಯಾರ್ರಿ ಅದು, ಏನ್ರಿ ಹಂಗ ಹೇಳ್ತಿದ್ರು? ಅದ್ರ ತಿದ್ದಿದ್ರು. ಗೊತ್ತಿಲ್ಲ ನನಗೆ. ಅದಾದ್ಮೇಲಿಂದ ನನಗೆ ಆ ಕಂಡೀಷನಿಂಗ್ ಮಾತುಗಳು ಸಹಿತ ಆಡ್ಬಾರ್ದು ಅನ್ನೋ ತರ ಅದು ಇಳಿದ್ ಬಿಡ್ತು. ಅದು ಸತ್ಯಜಿ ನೀವ್ ಹೇಳಿದ್ರಿ ಒಂದ್ಸಲ ಕ್ಲಾಸ್ ಅಲ್ಲಿ ಲಾಸ್ಟ್ ಟೈಮ್ ಯಾವಾಗ್ಲೂ. ಈಗ ನೋಡಿ, ಈಗ ನಾನು ಅಂಗಡಿಗೆ ಹೋಗಿದ್ದೆ, ಶಾಪ್ಗೆ. ಅಲ್ಲಿ ಒಬ್ರು ಬಂದಿದ್ರು. ಆಕೆ ಅದ್ ಎಷ್ಟು ಬುಕ್ ಓದಿದಾಳೋ ಗೊತ್ತಿಲ್ಲ. PhD ಮಾಡಿದಾಳೆ, ಮತ್ತೆ ಫೈನಾನ್ಸ್ ಅಲ್ಲಿ, ಮತ್ತೆ ಇದ್ರಲ್ಲಿ ಅಸ್ಟ್ರಾಲಜಿರಲ್ಲಿ ಮಾಡಿದಾಳಂತೆ. ಮತ್ತೆ ಶ್ರೀವಿದ್ಯಾ ಎಷ್ಟು ಹೇಳ್ತಾರೆ ಕೆಲವು. ನನ್ಗೆ ಅದೇ ಅನ್ಸುತ್ತೆ, ಇದೆಲ್ಲ ಇಷ್ಟೆಲ್ಲ ಸ್ಟಡಿ ಮಾಡ್ತಾರ, ಇಷ್ಟೆಲ್ಲ ಮಾಡ್ತಾರಲ್ಲ. ನಾವೇನು ಅಂದ್ರೆ ನಾನೇನ್ ಮಾಡ್ಲಿಲ್ಲ ಅಂತ ಅನ್ಸಲ್ಲ, ಎಷ್ಟೆಲ್ಲ ಮಾಡಿದಾರಲ್ಲಪ್ಪ ಅಂತ ಅನ್ಸುತ್ತೆ. ಮತ್ತೆ ನಾನ್ ಅವ್ರಿಗೆ ಒಂದೇ ಒಂದ್ ಕ್ವಶನ್ ಕೇಳಿದೆ, ನಿಮ್ಮನ್ನ ಅವತ್ ಕೇಳಿದ. ನನಗ್ ಮೆಮೊರಿನೇ ಇರಲ್ಲ. ಇವಾಗ ಅವ್ರು ಯಾವ್ದೋ ಒಂದ್ ಹೆಸರು ಹೇಳಿದೆ, ತಿರುಗಿ ತಕ್ಷಣ ಏನು ಅಂತ ಕೇಳಿದೆ. ನಾನು ಅವಾಗ ಹೇಳ್ದೆ ಅವ್ರಿಗೆ, ನೋಡಿ ನನಗ್ ಮೆಮೊರಿ ನನಗೆ ಹೇಳಿದ ತಕ್ಷಣ ಬೇಗ ಮರ್ತೋಗ್ಬಿಡುತ್ತಲ್ಲ, ಏನ್ ಮಾಡ್ಬೇಕು ಅಂತ. ಅವ್ರು ಅದೇ ಹೇಳಿದ್ರು, ಸಬ್ ಕಾನ್ಶಿಯಸ್ ಅಲ್ಲಿ ನಿಮ್ಗೆ ಕೂತ್ ಬಿಟ್ಟಿದೆ,
ಮೆಮೊರಿ ಇರಲ್ಲ, ನಿನಗ್ ಮೆಮೊರಿ ಇಲ್ಲ ಅಂತ ಅದನ್ನ ನೀವು ತೆಗಿಬೇಕು ಆಚೆ. ನಮ್ ಮನೆಯವ್ರು ಕೇಳೋರು ಅದನ್ನ ಹೆಂಗ್ ತೆಗಿಯೋದು, ಅದು ಟ್ಯಾಪಿಂಗ್ ಮಾಡ್ಬೇಕು, ಅದೆಲ್ಲ ಇಲ್ಲಿ ಇವಾಗ ಆಗಲ್ಲ, ನೀವ್ ಅದ್ ಕ್ಲಾಸ್ಗೆ ಬರ್ಬೇಕು ಅಂತ. ಅವಾಗ ಅನ್ಕೊಂಡೆ ಯಾವ ಕ್ಲಾಸ್ ಬೇಡಪ್ಪ. ಅದೆಲ್ಲ ಬೇಡ ಏನಿಲ್ಲ. ಇವಾಗ ನಾನ್ ಹೇಳಿದ್ನಲ್ಲ, ನಾನು ಇದೇ ತರನೇ ಮೆಮೊರಿ ಇಲ್ಲ ಅನ್ನೋದು ಆಕ್ಚುಯಲ್ ಆಗಿ ಇವಾಗ ನಮ್ಗೆ ಡಿಮೆನ್ಷಿಯಾ ಅಥವಾ ಆಲ್ಝೈಮರ್ ತರ ಅಲ್ಲ. ಒಂದು ಡೈವರ್ಷನ್ಸ್ ಇಂದ, ಒಂದು ಏಜು ಇದಕ್ ರಿಲೇಟೆಡ್ ಅಲ್ಲ. ಏನಂದ್ರೆ ನಾನು ಇದೇ ತರನೇ ನನ್ಗೆ ಅಯ್ಯೋ ನಂಗೆ ನೆನ್ಪಿರಲ್ಲ ಅಂತ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಸತ್ಸಂಗದಲ್ಲೇನೆ ನಾನು ಬೇರೆಯವ್ರಿಗೆ ಹೇಳ್ತಾ ಇದ್ರು, ನಾನು ಅಪ್ಲೈ ಮಾಡ್ಕೊಂಡಿರ್ಲಿಲ್ಲ. ಹಂಗ್ ಹೇಳಿ ನೀನ್ ಇನ್ನೂ ಮೆಮೊರಿ ಇಲ್ದಂಗ್ ಮಾಡ್ಕೋತಿದ್ಯಾ, ನೀನ್ ಅಗೇನ್ ಕಂಡೀಷನ್ ಹಾಕೋತಿದ್ಯಾ. ಅವತ್ತಿಂದ ಏನ್ ಗೊತ್ತಾ, ನನ್ಗೆ ಈಗ್ಲೂ ಆಕ್ಚುಲಿ ಕೆಲವು ಸಂದರ್ಭಗಳಲ್ಲಿ ಅದು ಆತರ ನೆನ್ಪಿಲ್ಲ ಅನ್ನೋ ತರ ಆಗ್ಬಹುದು. ಬಟ್ ನಾನ್ ಹೇಳುವಾಗ ಓ ಮೈ ಮೆಮೊರಿ ಇಸ್ ಗ್ರೇಟ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಮರ್ತಿದ್ ವಿಷಯನ ಮೈ ಮೆಮೊರಿ ಇಸ್ ಗ್ರೇಟ್ ಅಂತ ಹೇಳಿನೇ ಹೇಳ್ತೀನಿ. ನನ್ ಮೆಮೊರಿ ಇಲ್ಲ ಅಂತ ಅದನ್ನ ಹೇಳೋ ಬದಲು ಮೈ ಮೆಮೊರಿ ಇಸ್ ಗ್ರೇಟ್ ಆ ತರ ತಿದ್ದುಪಡಿ ಇದೇ ಅಷ್ಟೇ. ಅವ್ರು ಟ್ಯಾಪ್ ಗೀಪ್ ಎಲ್ಲ ಏನು ಮಾಡೋದ್ ಬೇಡ. ನಿಮಗ್ ನೀವು ಇದೇನೆ ಅಫರ್ಮೇಶನ್ ತರ ಮಾಡ್ಕೋಬೇಕಷ್ಟೇ. ಏನೋ ಒಂದ್ ಮರ್ತೋಗಿರುತ್ತೆ ಅಂತ ಇಟ್ಕೊಳ್ಳಿ, ಅಯ್ಯೋ ಮರ್ತೇ ಹೋಯ್ತು ಅಂತ ಹೇಳೋ ಬದಲು ಓ ಮೈ ಮೆಮೊರಿ ಇಸ್ ಗ್ರೇಟ್, ದಿಸ್ ಇಸ್ ಇಟ್ ನೋ ಅಂತ ಹೇಳ್ಕೊಂಡು ಹೋಗೋದು. ಆ ತರ ನಮಗ್ ನಾವು ಕರೆಕ್ಷನ್ ಮಾಡ್ಕೊಳ್ಳೋದು. ಮತ್ತೆ ಕಂಪ್ಯಾರಿಸನ್, ಅದೇ ನೀವ್ ಹೇಳ್ದಂಗೆ ಒಬ್ರದಂಗೆ ಏನೋ ನೋಡ್ದಾಗ ಏನೋ ಬರುತ್ತೆ, ಬಟ್ ನಾವು ಕಂಪ್ಯಾರಿಸನ್ ಮಾಡ್ಕೊಂಡ್ರು ಹೆಂಗ್ ಮಾಡ್ಕೋಬೇಕು, ಇಷ್ಟೆಲ್ಲಾ ಏನು ಓದ್ದೆ ಸಾಧನೆ ಮಾಡ್ದೆ ಏನೂ ಇಲ್ದೆ ನಾನು ಈ ಗುರುಗಳ ಹತ್ರ ಬಂದು ಇದ್ರಲ್ಲಿ ಈ ಕೃಪೆಲಿ ಇದೀನಲ್ಲಪ್ಪ, ಬೇಕು ಭಾಗ್ಯ ಪುಣ್ಯ, ಇದನ್ನ ಹೇಳ್ಕೊಂಡ್ರು ಸಾಕು ನಮ್ಗೆ ಅಲ್ವಾ. ಅದಂತೂ ನಿಜವಾಗ್ಲೂ ಗ್ರೇಟ್. ನಾನು ಅದೇ ಹಾಗೆ ಎಷ್ಟು ಹೇಳ್ತಾ ಇದ್ರು ಅಷ್ಟು ಹೇಳಿಲ್ಲ, ಅದು ನೀನ್ ಮಾಡ್ ನನ್ಗೆ ಏನ್ ಅನ್ನಿಸ್ಲಿಲ್ಲ. ಎಷ್ಟೆಲ್ಲಾ ಮಾಡಿದ್ರೆ ಏನ್ ಪ್ರಯೋಜನ, ಅದನ್ನೆಲ್ಲ ದಾಟ್ಕೊಂಡ್ ಬರ್ಬೇಕು ಅಂತ ಗುರುಜಿನೇ ಕೊನೆನೇ ಇಲ್ಲ. ಹಿಮಾಲಯದ ಪರ್ವತದ ತರ ಅದು ಎಷ್ಟು ನಾಲೆಡ್ಜ್ ತಗೊಂಡು ಎಷ್ಟು ಕಲ್ತ್ರು ಏನಕ್ಕೂ ಕೊನೆ ಇಲ್ಲ. ಫೈನಲಿ ಅದಕ್ಕೆ ಅದೇ ಶ್ವೇತಕೇತು ಹೇಳೋದಲ್ಲ, ತತ್ವಮಸಿ, ಅದು ಒಂದು ಕಲ್ತ್ಕೊಂಬಂದ್ಯಾ ನೀನು ಅಂತ ಕೇಳ್ತಾರಲ್ಲ, ಅದು ಒಂದೇ ಆತ್ಮಜ್ಞಾನ ಅಷ್ಟೇ. ಅದಕ್ಕೆ ನಾವು ಬಂದಿದೀವಿ ಇಂದ್ಮೇಲೆ ನಮ್ಗೆ ಯಾವ್ದು ಏನ್ ಮಾಡಿದೀವಿ ಮಾಡಿಲ್ಲ ಯಾವ್ದು ಬೇಕಾಗಿಲ್ಲ. ಎಷ್ಟು ಹೇಳಿದ್ಲು, ಅದು ಇದು ಮಾಡ್ತಿದೀನಿ, ಮತ್ತೆ ಬುಕ್ಸ್ ತರಿಸ್ತೀನಿ, ಓದ್ತಿದೀನಿ, ಎಲ್ಲ ಈಗೋ ಲೆವೆಲ್, ಈಗೋ ಮಾಡಿದ್ರೆ ಇನ್ನೊಂದ್ ಕಡೆ ಹೋಗ್ತಾ ಇದೀನಿ, ಎಷ್ಟು ಹೇಳಿದ್ರಂದ್ರೆ ಕೆಪಾ ಅಂತ ಅನಿಸ್ತು. ನನಗೇನ್ ಅನಿಸ್ತು, ನನ್ಗೆ ಅವೆಲ್ಲ ಏನ್ ಅನ್ನಿಸ್ಲೇ ಇಲ್ಲ. ಎಲ್ಲದಕ್ಕಿಂತ ಅಲ್ಟಿಮೇಟ್ ಇದು ಇವಾಗ. ಸೊ ಗುರುಜಿ ನಮಗ್ ತಿಳಿಸ್ತಿರೋದು ನೆಮ್ಮದಿಯಿಂದ ಇದೀವಪ್ಪ ಅಂತ ಅದೇ ಒಂದು ಕಂಪೇರ್ ಮಾಡ್ಕೋಬೇಡಿ ಅನ್ನೋದನ್ನ ಹೇಳ್ತಾರ ಅವರು. ಅದನ್ನ ನಾವು ಮನ್ಸಲ್ಲಿ ಇಟ್ಕೋಬೇಕು. ಎಲ್ಲೂ ಯಾವತ್ತು ಯಾರ ಜೊತೆಗೂ ಕಂಪೇರ್ ಮಾಡ್ಕೊಳ್ಳೇಬಾರ್ದು. ಆತರ ಕರೆಕ್ಟಾ ಹೇಳೋದು? ಕರೆಕ್ಟ್. ಸರಿ, ಇವಾಗ PPT ಹಾಕ್ಬಿಡೋಣ. ರಾಘವ್, ನಾನೇ ಶೇರ್ ಮಾಡ್ಲಾ? ಇದು ಶೇರ್ ಸ್ಕ್ರೀನ್ ಕೊಟ್ಟು ನೋಡಿ ಒಂದ್ಸಲ. ನಿಮ್ಗೆ ಕೋಹೋಸ್ಟ್ ಮಾಡಿದ್ದೆ ನಾನು. ಹೌದು, ಎಲ್ಲಿ ನೀವು ಕೋಹೋಸ್ಟ್ ಆಗಿದ್ರಿ, ತಿರ್ಗಾ ಚೇಂಜ್ ಆಗೋಯ್ತು. ನಾನು ಮತ್ತೆ ಕೋಹೋಸ್ಟ್ ಮಾಡ್ತೀನಿ, ಟ್ರೈ ಮಾಡಿ ಈಗ. ಆಗ್ತಿಲ್ಲ ಅಂದ್ರೆ ಹೇಳಿ. ಆಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಅಲ್ವಾ? ಕಾಣಿಸ್ತಾ ಇದೆಯಾ? ನೀವು ಕಾಣ್ತಿದ್ದೀರಾ? ನೀವೇ ಮಾಡ್ಬಿಡಿ. ಹಿಂದೆ ನಾನ್ ಕಾಣ್ತಿದ್ದೀನಿ. ಇಲ್ಲ, ಇದೇನೋ ಬೇರೆನೇ ತರ ಬರುತ್ತಪ್ಪ ನೀವು ಈ ತರ ಸ್ಕ್ರೀನ್ ಶೇರ್ ಮಾಡಿದಾಗ. ಹೌದು, ಓಹೋ, ಏನೇನೋ ಬರ್ತಾ ಇದೆ. ಸರಿ, ಸ್ಟಾಪ್ ಮಾಡಿ, ನಾನ್ ಮಾಡ್ತೀನಿ. ಮೊಬೈಲಾ? ಇಲ್ಲ, ಲ್ಯಾಪ್ಟಾಪ್. ಯಾವ ಸ್ಟಾಪ್ ಮಾಡ್ಬೇಕು ನಾನು ಇದರಲ್ಲಿ? ಓಕೆ. ಲ್ಯಾಪ್ಟಾಪ್ ಅಲ್ಲಿ ಯಾಕೆ ಇದಾಗ್ತಾ ಇದೆ? ಓಕೆ, ಎನಿವೆ ನಾನ್ ಮಾಡ್ತೀನಿ. ಈಗ ಶೇರ್ ಆಗ್ತಿದ್ಯಾ? ನಂದು ಸ್ಕ್ರೀನ್ ಶೇರ್ ಆಗ್ತಿದ್ಯಮ್ಮ ಈಗ? ಇಲ್ಲ, ನಾನ್ ಮಾಡ್ತೀನಿ. ಕಾಣುತ್ತಾ? ಇಲ್ಲ, ಕಾಣ್ತಾ ಇಲ್ಲ. ಓಕೆ, ಈಗ ಕಾಣ್ತಾ ಇದೆ. ಈಗ ಕಾಣ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆ. ಓಕೆ. ಎಲ್ಲ ಆತ್ಮಜ್ಯೋತಿಗಳಿಗೆ ನಮಸ್ಕಾರ. ಈ ದಿನ ದೃಗ್ದೃಶ್ಯ ವಿವೇಕ 54ರ ವಿಚಾರ, ಒಂದು ತತ್ವ ವಿಷಯ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅಮ್ಮ. ರಾಘವ್ಜಿ, ಸ್ವಲ್ಪ ಸೌಂಡ್ ಜಾಸ್ತಿ ಇಡಿ. ನಿಮ್ದು ಆಗ್ಲಿಂದ ಸ್ವಲ್ಪ ಸೌಂಡ್ ಕಮ್ಮಿ ಇದೆ, ಜಾಸ್ತಿ ಮಾಡ್ಕೊಡಿ.
ಈಗ ಕೇಳಿಸ್ತಾ ಇದೆಯಾ? ಹಾ 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 ಇಲ್ಲಿ ಮೊದಲನೇದಾಗಿ ಗುರುಗಳು ಹೇಳ್ತಾರೆ, ಫಸ್ಟ್ ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ಅನ್ಕಾನ್ಶಿಯಸ್ ಮೈಂಡ್ ನಡುವೆ ಇರೋ ವ್ಯತ್ಯಾಸ ಏನು ಅಂದ್ರೆ, ಮೈಂಡ್ ಅಂತ ಮಾತ್ರ ಗೊತ್ತು, ಈ ಎರಡು ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ಅನ್ಕಾನ್ಶಿಯಸ್ ಮೈಂಡ್ ಅಂತ ನಡುವೆ ವ್ಯತ್ಯಾಸ ಅಂತ ಬಂದಾಗ, ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಅದಕ್ಕೆ ಕಲ್ಪನೆ ಮಾಡೋ ಶಕ್ತಿ ಇದೆ, ಅಂದ್ರೆ ಆಲೋಚನೆಗಳನ್ನ ಮಾಡುವಂತ ಶಕ್ತಿ ಇದೆ ಸ್ವಯಂ ಪ್ರೇರಿತವಾಗಿ. ಅಂದ್ರೆ ನಮ್ಮ ಆಲೋಚನೆಗಳಿಗೆಲ್ಲ ಕಾರಣ ಸಬ್ ಕಾನ್ಶಿಯಸ್ ಮೈಂಡ್ ಆಗಿದೆ. ಮತ್ತೆ ಈ ದೇಹದ ನಿಯಂತ್ರಣ ಕೂಡ ಮೆಕ್ಯಾನಿಕಲಿ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಮಾಡ್ತಾ ಇದೆ. ನಾವು ಕಾನ್ಶಿಯಸ್ ಆಗಿದ್ರು ಕೂಡ, ಎಕ್ಸಾಂಪಲ್ ನಾವು ಮಲಗಿದ್ರು ಕೂಡ, ನಿದ್ದೆ ಮಾಡ್ತಾ ಇದ್ರು ಕೂಡ ನಮ್ಗೆ ಹೆಂಗೆ ದೇಹದ ಚಲನೆಗಳೆಲ್ಲ ಆಗ್ತಾ ಇರುತ್ತೆ, ಒಳಗಡೆ ಕೆಲಸಗಳು ನಡೀತಾ ಇರುತ್ತೆ, ಅದೇ ರೀತಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೇ ನಮ್ಮ ದೇಹದ ಚಲನೆ ಇರ್ಬೋದು ಅಥವಾ ನಮ್ಮ ಕಲ್ಪನೆಗಳಿರ್ಬೋದು ನಮ್ಮ ಇದನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಡೀತಾ ಇರುತ್ತೆ ಅಂತ ಗುರುಗಳು ಇದರಲ್ಲಿ ಹೇಳ್ತಾರೆ. ಹಾಗಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಒಂದು ಮೇನ್ ರೋಲ್ ಮಾಡುತ್ತೆ, ಇಡೀ ನಮ್ಮ ಬದುಕಿಗೆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಒಂದು ಮೇನ್ ರೋಲ್ ಮಾಡುತ್ತೆ ಅಂತ ಗುರುಗಳಲ್ಲಿ ಹೇಳ್ತಾರೆ. ಹಾಗಾಗಿ ಈಗ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಬಂದ ತಕ್ಷಣ ಅದಕ್ಕೆ ಅದೊಂದು ಮಾಯೆ ಇದ್ದಾಗ ಅಂತ ಅನ್ಕೋಬಹುದು. ಅಲ್ಲಿ ಕಲ್ಪನೆ ಇದೆ, ಅಲ್ಲಿ ನಾನು ಮತ್ತೆ ಒಂದು ಕಲ್ಪನೆ ಅಂತ ಬರುತ್ತೆ. ಸೊ ಪರ್ಸನ್ ಮತ್ತೆ ನೋಡ್ತಾ ಇರೋನು, ನಾನು ಮತ್ತೆ ನೋಡುಗ, ಆ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್, ಈ ಎರಡನ್ನ ಯಾವತ್ತೂ ಕೂಡ ಪ್ರೊಜೆಕ್ಟ್ ಮಾಡುತ್ತೆ. ಅದು ಎಚ್ಚರದಲ್ಲಿದ್ದಾಗ ಈ ಪ್ರಪಂಚ ಮತ್ತೆ ನಾನು, ಕನಸಲ್ಲಿ ಹೋದಾಗ ಅಲ್ಲೊಂದು ಪ್ರಪಂಚ ಮತ್ತೆ ನಾನು, ಈ ರೀತಿ ಅದು ಯಾವಾಗ್ಲೂ ಕೂಡ ಕಲ್ಪನೆ ಮಾಡ್ತಾ ಇರುತ್ತೆ. ಆಲೋಚನೆಗಳನ್ನ ಅದು ಒಂದು ಪ್ರಪಂಚವಾಗಿ ವ್ಯಕ್ತಪಡಿಸ್ತಾ ಇರುತ್ತೆ. ಅಂದ್ರೆ ನಾವೇನ್ ಕಲ್ಪನೆ ಇಟ್ಕೊಂಡು ಮಲ್ಕೋತೀವಿ, ಆ ಕಲ್ಪನೆಗೆ ಬೇಕಾದಂತ ಕನಸಲ್ಲಿ ಬೇಕಾದಂತ ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಅಲ್ಲಿ ಅಲ್ಲಿ ಆಸೆನ ಈಡೇರಿಸ್ಕೊಳ್ಳೋ ಪ್ರಯತ್ನ ಮಾಡುತ್ತೆ. ಅದೇ ರೀತಿ ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಒಂದು ದ್ವೈತ ಭಾವ, ಅಲ್ಲಿ ಯಾವಲ್ಲೂ ಕೂಡ ಎರಡು ಇರುತ್ತೆ, ನಾನು ಮತ್ತೆ ಕಲ್ಪನೆ, ಕಲ್ಪನೆ ಮತ್ತು ನಾನು ಅನ್ನೋದು ಎರಡು ಭಾವ ಇರುತ್ತೆ. ಆದ್ರೆ ಅನ್ಕಾನ್ಶಿಯಸ್ ಮೈಂಡ್ ಅಂತ ಏನಿದೆ ಅದರಲ್ಲಿ ನಾನು ಮಾತ್ರ ಇರುತ್ತೇನೆ, ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಎರಡು ಕೂಡ ಒಂದಾಗಿದೆ. ಉದಾಹರಣೆ ಗಾಢ ನಿದ್ರೆ, ಅಲ್ಲಿ ನಾನು ಮಾತ್ರ ಇದ್ದೇನೆ, ಆ ನಾನು ಮಾತ್ರ ಇದ್ದೇನೆ ಅನ್ನೋದು ಎಲ್ಲ ಅವಸ್ಥೆಯಲ್ಲೂ ಕೂಡ ಇರುತ್ತೆ. ಎಚ್ಚರ, ಕನಸು, ಗಾಢ ನಿದ್ರೆ 3 ಅವಸ್ಥೆಯಲ್ಲಿ ಕೂಡ ಇರುತ್ತೆ. ಆದ್ರೆ ಹೆಚ್ಚಾಗಿ ನಾನು ಇದ್ದೆ ಅಂತ ಗೊತ್ತಾಗೋದು ನಮಗೆ ಗಾಢ ನಿದ್ದೆಯಲ್ಲಿ ಮಾತ್ರ. ಬಾಕಿ ಕನಸು ಮತ್ತೆ ಎಚ್ಚರ ಅವಸ್ಥೆಯಲ್ಲಿ ನಾನು ಮತ್ತೆ ಪ್ರಪಂಚ ಇದೆ ಅಂತ ನಮಗೆ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ನಮಗೆ ಎರಡು ರೀತಿ ಕಲ್ಪನೆಗಳು ಕಾಣಿಸ್ತಾ ಇರುತ್ತೆ. ನಿಜವಾಗ್ಲೂ ಇರೋದು ನಾನು ಮಾತ್ರ. ಆ ನಾನು ಅನ್ನೋದು 3 ಅವಸ್ಥೆಯಲ್ಲಿ ಕೂಡ ಇರೋದ್ರಿಂದ ಅನ್ಕಾನ್ಶಿಯಸ್ ಮೈಂಡ್ ಅನ್ನೋದು ಈ 3 ಅವಸ್ಥೆಯಲ್ಲಿ ಮೂಲವಾಗಿ ಇರುತ್ತೆ ಅಂತ ಗುರುಗಳಲ್ಲಿ ಹೇಳ್ತಾರೆ. ಹಾಗಾಗಿ ಬಂದಾಗ ಗುರುವಿನ ಬಳಿ ಬಂದಾಗ 3 ತರ ಶಿಷ್ಯ ಬರ್ತಾರೆ ಅಂತ ಗುರುಗಳು ಹೇಳ್ತಾರೆ. ಮಂದ, ಅತಿ ಮಂದ, 3 ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. ಅದರಲ್ಲಿ ತೀವ್ರ ಅಂತ ಬಂದಾಗ ಅವರು ಮೊದಲನೇ ಶಿಷ್ಯ ಗುರು ಹೇಳ್ತಾನೆ ಯು ಆರ್ ದಟ್, ತತ್ವಮಸಿ ಅಂತ ಹೇಳಿದ ತಕ್ಷಣ ಅವರಿಗೆ ಮುಕ್ತಿ ಸಾಧಿಸುತ್ತೆ ಜಗತ್ತಲ್ಲಿ ಅವರಿಗೆ. ಅಂದ್ರೆ ಅದು ಹೆಂಗಾಯ್ತು ಅಂತ ಬಂದಾಗ ಅವರಿಗೆ ಅವ್ರು ಹೇಳಿದ ತಕ್ಷಣ ಸಬ್ ಕಾನ್ಶಿಯಸ್ ಟು ಅನ್ಕಾನ್ಶಿಯಸ್ಗೆ ಅವ್ರ ಲೆವೆಲ್ಗೆ ಇಳಿದು ಬಿಡುತ್ತೆ. ಕಾರಣ ಏನಂದ್ರೆ ಅವರ ಹಿಂದಿನ ಜನ್ಮದ ಸಾಧನೆಗಳಿಂದ ಅವರು ಒಂದು 0.1% ಅಷ್ಟು ಒಂದು ಪ್ರಯತ್ನ ಮಾಡಿರ್ತಾರೆ ಪ್ರಪಂಚದಲ್ಲಿ. ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ಪ್ರಯತ್ನ ಮಾಡಿರ್ತಾರೆ. ಆ ಪ್ರಯತ್ನ ಫಲಪ್ರದ ಆಗಿರಲ್ಲ. ಅಂದ್ರೆ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಕೇಳಿ ಯೋಗ ಭ್ರಷ್ಟರಾದವ್ರಿಗೆ ಏನ್ ಮಾಡೋದು, ಯೋಗ ಭ್ರಷ್ಟನಾದವನಿಗೆ ಮುಂದಿನ ಜೀವನ ಹೇಗಿರುತ್ತೆ ಅಂತ ಅರ್ಜುನ ಕೇಳಿದಾಗ, ನೀನ್ ಚಿಂತೆ ಪಡೋ ಅವಶ್ಯಕತೆ ಇಲ್ಲ, ಯೋಗ ಭ್ರಷ್ಟನಾದವನಿಗೆ ಅವನ ಒಂದು ಜ್ಞಾನ ಮುಂದುವರಿಯಕ್ಕೆ ಬೇಕಾದಂತ ಜಾಗವನ್ನ, ಬೇಕಾದ ಸ್ಥಳವನ್ನ, ಇನ್ನೂ ಅತ್ಯುತ್ತಮವಾದ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ ಅಂತ ಕೃಷ್ಣ ಪರಮಾತ್ಮ ಅಸ್ಯೂರೆನ್ಸ್ ಕೊಡ್ತಾರೆ. ಹಾಗಾಗಿ ಯಾರು ಯೋಗ ಭ್ರಷ್ಟನಾಗಿರ್ತಾನೆ ಅವನಿಗೆ ಇನ್ನೂ ಒಂದು ಒಳ್ಳೆ ಸ್ಥಾನವನ್ನ ಪರಮಾತ್ಮ ಅವನಿಗೆ ಕೊಟ್ಟು ಆ ಗುರುವಿನ ಮುಖಾಂತರ ಬಂದು ಅವನಿಗೆ ನೀನ್ ತತ್ವಮಸಿ ಅಂತ ಹೇಳಿದ ತಕ್ಷಣ ಅವನಿಗೆಲ್ಲ ನೆನಪಾಗಿ ಅವನು ಅದನ್ನ ಗಾಢವಾಗಿ ಇಳಿಸುವಂತ ಒಂದು ವ್ಯವಸ್ಥೆ ಅವನಿಗೆ ಜನ್ಮ ಜನ್ಮಾಂತರದಿಂದ ಆಗ್ತಾ ಇರುತ್ತೆ. ಹಾಗಾಗಿ ಅದು ಒನ್ ಸ್ಟೇಟ್ ಆಫ್ ಇವ್ರುಗಳಿಂದ. ಈಗ ನಾವೆಲ್ಲ ಶ್ರವಣ, ಮನನ, ನಿಧ್ಯಾಸನ ಮುಖಾಂತರ ಹೋಗ್ತಾ ಇರ್ಬೇಕಾಗುತ್ತೆ. ಅದು ನಾವ್ ಇವತ್ತು ಏನ್ ಮಾಡ್ತೀವಿ ಇದು ಬೆನಿಫಿಟ್ ಆಗುತ್ತೆ. ಸೊ ಏನಂದ್ರೆ ನಾವೇನ್ ಎಜುಕೇಶನ್ ಮಾಡ್ತಾ ಇದೀವಿ, ಲರ್ನಿಂಗ್ ಮಾಡ್ತಾ ಇದೀವಿ, ಎಲ್ಲ ಕೂಡ ಈ ಜನ್ಮಕ್ಕೆ ಕೊನೆ ಆಗುತ್ತೆ. ಆದ್ರೆ ನಾವ್ ಯಾವ ಆಧ್ಯಾತ್ಮಿಕವಾದ ಆಂತರಿಕ ಅಭ್ಯಾಸ ಮಾಡ್ತಾ ಇದೀವಿ, ಆ ಅಭ್ಯಾಸ ಏನಿದೆ ಅದು ನಮಗೆ ಮುಂದುವರಿಯುತ್ತೆ. ಸೊ ನಾವು ಮತ್ತೆ ಮುಂದಿನ ಜನ್ಮದಲ್ಲಿ 1ನೇ ಕ್ಲಾಸ್ನೇ ಓದ್ಬೇಕಾಗತ್ತೆ. ಬಟ್ ಈ ಜ್ಞಾನ ವಿಷಯಕ್ಕೆ ಬಂದಾಗ ನಾವು ಮತ್ತೆ ಇದನ್ನ ಓದೋ ಅವಶ್ಯಕತೆ ಇಲ್ಲ. ಅಲ್ಲಿಂದ ಮುಂದಕ್ಕೆ ನಮ್ಮ ಜೀವನ ಮುಂದುವರಿಯುತ್ತೆ. ಸೊ ಹಾಗಾಗಿ ನಾವೇನು ಇವತ್ತು ಬದುಕ್ತಾ ಇದ್ದೀವಿ, ಏನು ಕಲಿತಾ ಇದೀವಿ ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆ ಆಗ್ಬೋದು, ದೇಹಕ್ಕೇನು ಸಮಸ್ಯೆ ಆಗ್ಬೋದು, ಜೀವಕ್ಕೇನು ಸಮಸ್ಯೆ ಆದ್ರೂ ಕೂಡ ನಮ್ಮ ಜ್ಞಾನಕ್ಕೆ ಅಡ್ಡಿ ಉಂಟು ಮಾಡಲ್ಲ ಅಂತ ಗುರುಗಳು ಹೇಳ್ತಾರೆ ಇಲ್ಲಿ. ಅದು ಹೇಗೆ ಅಂತ ಬಂದಾಗ ಕೇಳ್ತಾರೆ, ವಾಮದೇವ ಅನ್ನೋ ಋಷಿ ತನ್ನ ಹಿಂದಿನ ಜನ್ಮಗಳಲ್ಲಿ ಅಷ್ಟು ಜ್ಞಾನವನ್ನ ಕಲ್ತ್ಕೊಬಂದು ತಾನು ತನ್ನ ದೇಹ ಬಿಟ್ಟಾದ್ಮೇಲೆ ಒಂದು ಹೆಣ್ಣಿನ ತಾಯಿ ಹೊಟ್ಟೆಯಲ್ಲಿ ಹೋಗ್ತಾರೆ. ಕೃಷ್ಣ ಪರಮಾತ್ಮ ಅವರಿಗೆ ಒಬ್ಬ ಗುರುವಿನ ಮಗನಾಗಿ ಜನ್ಮ ಕೊಟ್ಟಿರ್ತಾರೆ. ಅಂದ್ರೆ ಆ ಗುರು ಪಾಠ ಮಾಡ್ಬೇಕಾದ್ರೆ, ಆ ಗುರು ಬೇರೆ ಶಿಷ್ಯಂದ್ರಿಗೆ ಪಾಠ ಮಾಡ್ಬೇಕಾದ್ರೆ ಆ ಮಗು ತಾಯಿ ಹೊಟ್ಟೆಲಿ ಕೇಳ್ಕೊಂಡೆ ಆ ಮಗುಗೆ ಹುಟ್ಟೋಕ್ಕಿಂತ ಮುಂಚೆ ಜೀವನ್ ಮುಕ್ತರಾಗೋಗ್ಬಿಡುತ್ತೆ.
ಅಂದ್ರೆ ಕೃಷ್ಣ ಪರಮಾತ್ಮ ಹೇಳ್ದಂಗೆ ನಾನು ಅವನನ್ನ ಯೋಗಿಯ ಕುಲದಲ್ಲಿ ಹುಟ್ಟಿಸ್ತೀನಿ, ಅವನಿಗೆ ಅಲ್ಲಿಂದ ನಾನು ಮುಂದುವರಿಸ್ತೀನಿ ಅಂತ ಹೇಳಿದಾಗೆ ವಾಮದೇವ ಅನ್ನೋ ಋಷಿ ತಾಯಿ ಹೊಟ್ಟೆಲಿ ಇದ್ದಾಗಲೇ ತಾನು ಜೀವನ್ಮುಕ್ತರಾಗ್ತಾರೆ. ಸೊ ಇದೇ ಒಂದು ಎಕ್ಸಾಂಪಲ್ ಬಂದು ನಮಗೆ ಈ ಒಂದು ಜ್ಞಾನ ಪಥದಲ್ಲಿರೋರಿಗೆ ಯಾವುದೇ ರೀತಿ ಕಳ್ಕೊಳ್ಳೋಂಥದ್ದು ಏನಿಲ್ಲ, ಏನಿದ್ರು ಕೂಡ ಆ್ಯಡಿಂಗ್ಗೆ ಸೇರುವ ಪ್ರಕ್ರಿಯೆನೇ ಇರುತ್ತೆ. ಹಾಗಾಗಿ ಈ ಒಂದು ವಿಷಯ ಗುರುಗಳು ಹೇಳ್ತಾರೆ. ಹಾಗಾಗಿ ವಾಮದೇವ ಹೇಳಿರುವಂಥ ವಿಷಯ ಬಂದು ಆತ್ಮಸಾಕ್ಷಿ ನಮ್ಮ ಶ್ರೇಷ್ಠ ಗುರು ಅಂತ ಅವ್ರು ಹೇಳ್ತಾರೆ. ಅಂದರೆ ಆತ್ಮಸಾಕ್ಷಿ ಅನ್ನೋದೇ ಅವನು ಶ್ರೇಷ್ಠ ಗುರುವಾಗಿರುತ್ತೆ, ಅದೇ ಶಿಷ್ಯನೂ ಕೂಡ ಆಗಿರುತ್ತೆ. ಅಂದರೆ ನಮ್ಮೊಳಗೆ ಗುರು ಶಿಷ್ಯ ಇಬ್ಬರು ಇರ್ತಾರೆ. ಆ ನಮ್ಮೊಳಗಿರೋ ಗುರು ಮತ್ತು ಶಿಷ್ಯನನ್ನ ನಮಗೆ ಎಷ್ಟನ್ನೆಲ್ಲ ಗುರು ಒಬ್ಬ ಬಂದು ಅದನ್ನ ಹೇಳ್ಬೇಕು, ನೋಡು ನಿಮ್ಮೊಳಗಿರೋ ಒಬ್ಬ ಗುರು ಇದ್ದಾನೆ, ಶಿಷ್ಯ ಇದ್ದಾನೆ, ಅದನ್ನೆಲ್ಲ ಅರ್ಥ ಮಾಡ್ಕೊ ಅಂತ ಹೇಳಿ ಒಬ್ಬ ಗುರು ಬಂದು ಹೇಳಿದಾಗ ನಮ್ಮೊಳಗೆ ಗುರು ಹುಡುಕೋ ಪ್ರಯತ್ನ ಮಾಡ್ತೀವಿ. ಸೊ ನಮ್ಮ ಹೊರಗಿನ ಗುರು ನಮ್ಮ ಒಳಗಿನ ಗುರುವನ್ನ ಇಬ್ಬರಿಸೋ ಪ್ರಯತ್ನವನ್ನ ಮಾಡ್ತಾನೆ. ಅಂದ್ರೆ ಬುದ್ಧ ಹೇಳ್ತಾನಲ್ಲ, ನಾನು ಜ್ಞಾನೋದಯವಾದಾಗ ನನಗೆ ಏನು ಅನ್ನಿಸ್ತು ಅಂತ ಅಂದ್ರೆ ಎಲ್ಲರೂ ಬುದ್ಧರೇ ಅಂತ ಅನ್ನಿಸ್ತು, ಬಟ್ ಎಲ್ಲರಿಗೂ ಬುದ್ಧ ಆದ್ಮೇಲೆ ಇನ್ಯಾ ಯಾರಿಗೆ ಪಾಠ ಮಾಡ್ತೀನಿ ಅಂತ ಬಂದಾಗ ನಾನು ಮಲಗಿರೋ ಬುದ್ಧರಿಗೆ ಪಾಠ ಮಾಡ್ತಾ ಇದ್ದೀನಿ. ಅಂದ್ರೆ ಎಲ್ಲರಲ್ಲೂ ಬುದ್ಧನಿದ್ದಾನೆ, ಎಲ್ಲರಲ್ಲೂ ಗುರು ಇದ್ದಾನೆ, ಆ ಗುರು ಮಲಗಿದ್ದಾನೆ, ಆ ಮಲಗಿರೋ ಗುರುವಿಗೆ ಪಾಠ ಅವಶ್ಯಕತೆ ಎಷ್ಟರಲ್ಲಿ ಅವಶ್ಯಕತೆ ಇದೆ ಅಂತ ಇಲ್ಲಿ ವಾಮದೇವ ಅವರು ಹೇಳ್ತಾರೆ. ಹಾಗಾಗಿ ಗುರು ಮುಖೇನ ಶ್ರವಣ ಮಾಡಿದ ಆತ್ಮವಿಚಾರವನ್ನು ಮನನ ಮಾಡುವ ಮುಖಾಂತರ ಸದಾ ವಿಚಾರ ಮಾಡ್ತಾ ಇರಬೇಕು ಅಂತ. ಒಂದ್ಸಲ ಗುರು ನಮ್ಗೆ ಏನೋ ಹೇಳ್ತಾರೆ, ತತ್ವಮಸಿ ಅಂತ ಹೇಳ್ತಾರೆ, ಮತ್ತೆ ಕೆಲವು ವೇದಾಂತಗಳನ್ನ ಹೇಳ್ತಾರೆ, ಕೆಲವು ವೇದಗಳ ವಾಕ್ಯಗಳನ್ನ ಹೇಳ್ತಾರೆ, ಎಲ್ಲ ಕಿವಿಲ್ ಕೇಳ್ತೀವಿ ನಾವು. ಸೊ ಕಿವಿಲ್ ಕೇಳಾದ್ಮೇಲೆ ನಾವು ಮನನ ಮಾಡ್ಬೇಕಾಗತ್ತೆ. ಅಂದ್ರೆ ಒಂದು ಶಾಲೆಯಲ್ಲಿ ಶಿಕ್ಷಕರು ನಮಗೆ ಬುಕ್ಸ್ ಕೊಡ್ತಾರೆ, ಬುಕ್ಸ್ ಕೊಟ್ಟರು ಕೂಡ ಬುಕ್ಸ್ ನೋಡಕ್ ಬಿಡಲ್ಲ ನಮಗೆ. ಫಸ್ಟ್ ನಾನು ಪಾಠನ ಕೇಳಿ ಅಂತಾರೆ ಶಿಕ್ಷಕರು, ನೀವು ಮನೆಗೆ ಹೋಗಿ ಓದ್ಕೊಳ್ಳಿ ಅಂತ ಅಂತಾರೆ. ಅಂದ್ರೆ ಫಸ್ಟ್ ಕೇಳ್ಕೋಬೇಕು ಪಾಠನ ಸಂಪೂರ್ಣವಾಗಿ ಕೇಳ್ಕೊಂಡ್ಮೇಲೆ ನಾವು ಅದನ್ನ ಮನನ ಮಾಡಬೇಕು. ಇದೆಯಾ ಅಂದ್ರೆ ಮನನ ಅಂದ್ರೆ ಡೌಟ್ಸ್, ಶ್ರವಣದಲ್ಲಿ ಏನೋ ಡೌಟ್ಸ್ ಇರಲ್ಲ ನಮಗೆ, ಎಲ್ಲಾನು ತಗೋತೀವಿ ಕಿವಿಲಿ. ಆದ್ರೆ ಮನನ ಬಂದಾಗ ನಮಗೆ ಯಾಕೆ ನಾನು ದೇಹ ಅಲ್ಲ, ಯಾಕೆ ನಮ್ಮ ಮನಸ್ಸಲ್ಲ, ಯಾಕೆ ನಮ್ಮ ಬುದ್ಧಿ ಅಲ್ಲ ಅಂತ ನಮಗೆ ಡೌಟ್ ಬರುತ್ತೆ. ಆಗ ಯಾಕೆ ನಾನು ದೇಹ ಅಲ್ಲ, ದೇಹ ಬದಲಾಗ್ತಾ ಇದೆ, ಯಾಕೆ ನಮ್ಮ ಮನಸ್ಸಲ್ಲ, ಮನಸ್ಸು ಬದಲಾಗ್ತಾ ಇದೆ, ಬುದ್ಧಿ ಯಾಕೆ ನಾನಲ್ಲ, ಇದು ಬದಲಾಗ್ತಾ ಇದೆ. ಸೊ ಆಗ ಯಾವಾಗಲೂ ಇರುತ್ತೆ ನಾನು. ಸೊ ಈ ತರ ಮನನ ಮಾಡ್ತಾ ಹೋಗ್ತಾ ಗುರು ಹೇಳಿದ ವಾಕ್ಯವನ್ನ ನಮ್ಮೊಳಗೆ ಕ್ಲಿಯರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಗುರುಗಳು ಏನೇ ಹೇಳಿದ್ರು ಕೂಡ ಎಕ್ಸ್ಟರ್ನಲ್ಲಿ ಒಳಗಡೆ ಡೌಟ್ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ, ನಮಗೆ ಮನಸ್ಸಿನೊಳಗಡೆ ಡೌಟ್ ಇದ್ದೇ ಇರುತ್ತೆ. ಗುರು ಇದ್ದಾಗ ಗುರು ಮುಂದೆ ಇದ್ದಾಗ ನಮಗೆ ಡೌಟ್ಸ್ ಕೆಲವು ಸಲ ಇರಲ್ಲ, ನಾವು ಮನೆಗೆ ಬಂದ ಡೌಟ್ ಶುರು ಆಗ್ಬಿಡುತ್ತೆ. ಆಗ ಕಣ್ಮುಚ್ಕೊಂಡು ಗುರು ಹೇಳಿದ್ದನ್ನ ರಿಪೀಟೇಟ್ ಮಾಡಿದಾಗ ಮತ್ತೆ ಮನನ ಮಾಡಿದಾಗ ನಮಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ವಿವೇಕಾನಂದರು ಹೇಳ್ತಾರೆ ಶ್ರವಣ ಮನನ ನಿಧಿಧ್ಯಾಸನದ ಬಗ್ಗೆ, ಫಸ್ಟ್ ಕೇಳ್ಕೋಬೇಕು, ಫಸ್ಟ್ ಕೇಳ್ಕೊಂಡು ನೆಕ್ಸ್ಟ್ ಅರಿತ್ಕೋಬೇಕು ಅಂತ ಇಲ್ಲಿ ಹೇಳ್ತಾರೆ. ಇನ್ನೊಂದು ವಿಷಯ ಇಲ್ಲಿ ಬರುತ್ತೆ ಅಮ್ಮ ನೆಕ್ಸ್ಟ್. ಹಾಗಾಗಿ ಸೊ ಮೊದಲನೇ ವಿಷಯ ಬಂದು ಶ್ರವಣ ಅಂತ. ಹಂಗಾಗಿ ಈಗ ಶ್ರವಣ ಅಂದ್ರೆ ಏನು ಅಂತಂದ್ರೆ ಕೇಳುವುದು ಅಂತ. ಫಸ್ಟ್ ಕೇಳಬೇಕು ಅಂದ್ರೆ ಒಬ್ಬ ಒಳ್ಳೆ ಲಿಸನರ್ ಆಗ್ಬೇಕು ನಾವು. ಆಧ್ಯಾತ್ಮಿಕ ಜ್ಞಾನವನ್ನ ಮೊದಲು ಕೇಳಬೇಕು, ಇದು ಮೊದಲನೇ ಹೆಜ್ಜೆ ಆಗಿದೆ. ಸೊ ಧರ್ಮ ಗ್ರಂಥಗಳಲ್ಲಿ ಏನೇನು ಹೇಳ್ಕೊಟ್ಟಿರ್ತಾರೆ, ಉಪನಿಷತ್ಗಳಲ್ಲಿ, ಭಗವದ್ಗೀತೆಗಳಲ್ಲಿ ಒಬ್ಬ ಗುರುವಾದವನು ಏನ್ ಹೇಳ್ತಾನೆ ಫಸ್ಟ್ ಅದನ್ನ ಕೇಳಬೇಕು. ಸೊ ಅದನ್ನೆಲ್ಲ ಸಂಪೂರ್ಣವಾಗಿ ಆಲಿಸುವಿಕೆಲ್ಲ ಆದ್ಮೇಲೆ ಮುಕ್ತ ಮನಸ್ಸಿನಿಂದ ಅದನ್ನ ವಿಚಾರ ಮಾಡ್ಬೇಕು ನಾವು. ಗುರು ಹೇಳಿದ್ದನ್ನ ಒಪ್ಕೊಳ್ಳೋದಲ್ಲ, ಗುರು ಹೇಳಿದ್ದನ್ನ ಕೇಳಿ ಅದನ್ನ ನಮ್ಮೊಳಗಡೆ ಅದು ಮನನ ಮಾಡಬೇಕು. ಮೀನ್ಸ್ ಹೇಗೆ ಅಂದ್ರೆ ನಮ್ಗೊಂದು ಮೊಸರು ಒಂದು ಹಾಲು ಸಿಗುತ್ತೆ, ಹಾಲನ್ನ ನಾವು ಮಾಡ್ತೀವಿ, ಮಾಡ್ಮೇಲೆ ಕಡಿತೀವಿ ನಾವು. ಅಂದ್ರೆ ಹಾಲು ತಂದು ಕೊಟ್ಬಿಟ್ರು ಮೊಸರಾಗುತ್ತೆ, ಬೆಣ್ಣೆ ಆಗುತ್ತೆ ಅಂತ ಅನ್ನಲ್ಲ ನಾವು. ಒಂದು ಪ್ರೊಸೆಸ್ ಇದೆ, ಅದು ಕಡಿತೀವಿ, ಕಡಿದಾಗ ಅಲ್ಲೊಂದು ಬೆಣ್ಣೆ ಆಗುತ್ತೆ, ಅದನ್ನ ಕಾಯಿಸಿದಾಗ ತುಪ್ಪ ಆಗುತ್ತೆ. ಸೊ ಹಾಲನ್ನ ಗುರು ಕೊಡ್ತಾನೆ ನಮಗೆ. ಸೊ ಮುಂದಿನ ಕೆಲಸ ಕಡಿಬೇಕಾಗಿರೋ ಪ್ರಕ್ರಿಯೆ, ಅದನ್ನ ತುಪ್ಪ ಮಾಡ್ಬೇಕಾಗಿರೋ ಪ್ರಕ್ರಿಯೆ ನಮ್ದು ಅದು. ಸೊ ಹಾಗಾಗಿ ಶ್ರವಣ ಸಮಯದಲ್ಲಿ ನಾವೆಲ್ಲ ಏನೆಲ್ಲ ಕೇಳ್ತೀವಿ, ಬ್ರಹ್ಮಾಂಡದ ಬಗ್ಗೆ, ಆತ್ಮನ ಬಗ್ಗೆ ಏನೆಲ್ಲ ಕೇಳ್ತೀವಿ, ಅದನ್ನ ನಾವು ಮುಂದಿನ ಹಂತಗಳಲ್ಲಿ ಮನನ ಮಾಡ್ತಾ ಹೋಗ್ಬೇಕಾಗುತ್ತೆ ಮುಂದೆ. ನೆಕ್ಸ್ಟ್ ಬಂದು ಮನನ. ಸೊ ಶ್ರವಣ ಮಾಡಾಯ್ತು, ಒಬ್ರು ಹಾಲು ತಂದು ಕೊಟ್ಬಿಟ್ರು, ಸೊ ಏನ್ ಮಾಡ್ಬೇಕು? ಸೊ ಇದ್ರಲ್ಲಿ ಹೆಂಗಿದೆ, ಇದ್ರಲ್ಲಿ ಯಾರು ಗುರು ಹಾಲು ತಂದು ಕೊಟ್ರು, ಹಾಲಲ್ಲಿ ಇದ್ರಲ್ಲಿದೆ ಬೆಣ್ಣೆ, ಇದರಲ್ಲಿ ತುಪ್ಪ ಸಿಗಲ್ಲ. ನೀವು ಬರೀ ನೋಡ್ತಾ ಇದ್ರೆ ಹಾಲಲ್ಲಿ ಬೆಣ್ಣೆ ತುಪ್ಪ ಸಿಗಲ್ಲ. ಸೊ ಅಲ್ಲಿ ಏನ್ ಅದ್ರ ವಿಚಾರ ಮಾಡ್ಬೇಕು, ಏನಕ್ಕೆ ಬೆಣ್ಣೆ ತುಪ್ಪ ಇದ್ರಲ್ಲಿ ಇದೆ ಅಂತ ಹೇಳ್ತಾರಲ್ಲ, ಹೆಂಗಿದೆ, ಓಕೆ ಹಿಂಗ್ ಮಾಡ್ರೆ ಸಿಗುತ್ತಾ, ಓಕೆ ಅಂತ ಬಂದಾಗ ನಾವಲ್ಲಿ ಶ್ರವಣ ಸಮಯದಲ್ಲಿ ಏನೆಲ್ಲ ಕೇಳಿರ್ತೀವೋ ಬೋಧನೆಗಳನ್ನ ಅದನ್ನ ಪ್ರತಿಬಿಂಬ ಮಾಡ್ತೀವಿ, ಅಂದ್ರೆ ರಿಫ್ಲೆಕ್ಷನ್ ಮಾಡ್ತೀವಿ. ರಿಫ್ಲೆಕ್ಷನ್ ಮಾಡಿದಾಗ ಡೌಟ್ಗಳು ಬರ್ತಾ ಇರುತ್ತೆ, ಅನುಮಾನಗಳು ಪರಿಹರಿಸ್ತಾ ಹೋಗ್ತಿರ್ತೀವಿ. ಡೌಟ್ ಬರುತ್ತೆ ಪರಿಹರಿಸ್ತೀವಿ, ಡೌಟ್ ಬರುತ್ತೆ ಪರಿಹರಿಸ್ತೀವಿ, ಡೌಟ್ ಬರುತ್ತೆ ಪರಿಹರಿಸ್ತೀವಿ. ಸೊ ಆ ಡೌಟ್ಗಳ ಪರಿಹರಿಸ್ತಾ ನಮಗೆ ಸ್ಪಷ್ಟ ತಿಳುವಳಿಕೆ ಬರುತ್ತೆ. ಆ ಸ್ಪಷ್ಟ ತಿಳುವಳಿಕೆ ಬಂದಾಗ ನಮಗೆ ಮನನದ ಮುಂದಿನ ಪ್ರಕ್ರಿಯೆಗೆ ನಮಗೆ ಹೋಗೋಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಈ ಬೋಧನೆಗಳಲ್ಲಿ ಏನೆಲ್ಲ ಗುರುಗಳು ನಮಗೆ ಕೊಟ್ಟಿದ್ದಾರೆ ಅದನ್ನ ನಾವು ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡೋದ್ರಿಂದ ನಮಗೆ ತರ್ಕಬದ್ಧವಾಗಿ ಚಿಂತನೆ ಮಾಡಬೇಕು. ಅಂದ್ರೆ ಗುರು ಹೇಳಿದೇನೆ ಅಂತ ನಾವು ಬ್ಲೈಂಡ್ ನಂಬಂಗಿಲ್ಲ, ತರ್ಕಬದ್ಧವಾಗಿ ನಮ್ಮೊಳಗೊಬ್ಬ ಗುರು ಇದ್ದಾನೆ, ಅವನಿಗೆ ಇದು ಸರಿ ಅನ್ನಿಸ್ಬೇಕು,
ನಮ್ಮೊಳಗೊಬ್ಬ ಶಿಷ್ಯ ಇದ್ದಾನೆ, ಅವನಿಗೆ ಸರಿ ಅನಿಸ್ಬೇಕು, ಆ ಮಟ್ಟಕ್ಕೆ ಇದನ್ನ ಆಂತರಿಕಗೊಳಿಸ್ಬೇಕು ಅಂತ ಗುರುಗಳು ಮನನದಲ್ಲಿ ಹೇಳ್ತಾರೆ. ಸೊ ಆಯ್ತು, ಮನನ ಆಯ್ತು, ಮುಂದೆ ಏನ್ ಮಾಡ್ಬೇಕು ಅಂತ ಬಂದಾಗ ಇದು ಧ್ಯಾನ. ಸೊ ಇದೆಲ್ಲ ಒಂದು ಆಂತರಿಕ ಎಲ್ಲ ಆಯ್ತು, ಮುಂದೆ ಏನ್ ಮಾಡ್ಬೇಕು ಅಂತ ಬಂದಾಗ ಅದನ್ನ ಇಳಿಸ್ಬೇಕು ಆಳವಾಗಿ. ಅಂದ್ರೆ ನೀವು ಒಂದು ಬೆಣ್ಣೆನ ತೆಗಿತೀರಾ, ಬೆಣ್ಣೆ ತೆಗೆದ್ಮೇಲೆ ಅದನ್ನ ಒಂದ್ ಕಡೆ ಸೇಫ್ ಮಾಡ್ಬೇಕು. ಅಂದ್ರೆ ನೀವು ಬೆಣ್ಣೆನ ಅಲ್ಲೇ ಇಡಕ್ಕಾಗೋದಿಲ್ಲ, ಮೀನ್ಸ್ ಅದನ್ನ ಒಂದ್ ಕಡೆ ಸೇಫ್ ಜಾಗದಲ್ಲಿ ಇಟ್ಕೊಂಡಾಗ ನಿಮ್ಗೊಂದು ಸೇಫ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಿಮಗೆ ನಿಮ್ಗೆ ಯಾವ ಗುರಿ ನಿಮಗೆ ಗೊತ್ತಾಗಿದೆ ಅದನ್ನ ನೀವು ಸೇಫ್ ಆಗಿ ಒಂದು ಜಾಗದಲ್ಲಿ ಇಡಬೇಕಾಗುತ್ತೆ. ಆ ಜಾಗ ನಿಧಿಧ್ಯಾಸನ, ಅದಕ್ಕೆ ಇಳಿಸ್ಬಿಡ್ಬೇಕು. ಆ ಇಳಿಸೋದ ಏನಾಗುತ್ತೆ, ಅದು ನಮ್ಮ ಜೊತೆ ಗಾಢವಾಗಿ ಉಳ್ಕೊಬಿಡುತ್ತೆ. ಅಂದ್ರೆ ಗುರು ಹೇಳ್ತಾನಲ್ಲ, ಸಾಯೋ ಕೊನೆಯ ಕ್ಷಣದಲ್ಲಿ ಮನುಷ್ಯ ಏನ್ ಯೋಚನೆ ಮಾಡ್ತಾನೆ, ಆ ಜನ್ಮನ ಪಡಿತಾನೆ ಅಂತ ಬಂದಾಗ ಆ ಕೊನೆ ಯೋಚನೆ ಬರೋದು ಅನ್ಕಾನ್ಶಿಯಸ್ ಮೈಂಡ್ ಇಂದ. ಅಂದ್ರೆ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವೇನು ಅಂತ ಅನ್ಕೊಂಡಿರ್ತೀವಿ ಅದು ನಮಗೆ ಮುಂದಿನ ಜನ್ಮ ಕಾರಣ ಆಗುತ್ತೆ. ಹಾಗಾಗಿ ನಾವು ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಆತ್ಮ ಅಂತ ನಾವು ಗಾಢವಾಗಿ ಇಳಿಸುವಂತ ಪ್ರಕ್ರಿಯೆನೇ ನಿಧಿಧ್ಯಾಸನ ಆಗಿರುತ್ತೆ ಅಂತ ಗುರುಗಳು ಹೇಳ್ತಾರೆ. ಹಾಗಾಗಿ ಗುರುಗಳು ಹೇಳಿದನ್ನ ಈ ರೀತಿ ಹೇಳೋದಾದ್ರೆ, ಕಾನ್ಶಿಯಸ್ ಮೈಂಡ್ ಅನ್ನೋದು ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ಮುಖ್ಯ ದ್ವಾರ ಇರುತ್ತೆ, ಒಂದು ಮೇನ್ ಎಂಟ್ರೆನ್ಸ್ ಇರುತ್ತೆ, ದೊಡ್ಡ ಆರ್ಚ್ ಇರುತ್ತೆ. ಸೊ ನಾವ್ ಅಲ್ಲಿ ಕೈ ಮುಗಿತೀವಿ, ಅಲ್ಲಿಗೆ ಸುಮ್ಮನೆ ಆಗ್ತೀವಾ? ಇಲ್ಲ. ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಮೆಟ್ಲತ್ಕೊ ಹೋಗ್ತೀವಿ, ಮೆಟ್ಲಿಗೆಲ್ಲ ಕೈ ಮುಕ್ಕೊಂಡು ಹೋಗ್ತೀವಿ. ಸೊ ಮೆಟ್ಲ ಮೇಲೆ ನಿಂತ್ಕೊಳ್ಳಲ್ಲ ನಾವು. ನೆಕ್ಸ್ಟ್ ಅನ್ಕಾನ್ಶಿಯಸ್ ಮೈಂಡ್ ಗರ್ಭಗುಡಿಗೆ ಹೋಗ್ತೀವಿ, ಅಲ್ಲಿ ಭಗವಂತ ದರ್ಶನ ಮಾಡ್ತೀವಿ. ಅಂದ್ರೆ ನಾವೇನ್ ಎಚ್ಚರ ಅವಸ್ಥೆಯಲ್ಲಿ ಏನೆಲ್ಲ ಕಲಿಬಹುದು ಅದು ಕಲ್ತು ಆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಮೆಟ್ಲುಗಳನ್ನ ಹತ್ಕೊಂಡು ನೆಕ್ಸ್ಟ್ ಗರ್ಭಗುಡಿಯಲ್ಲಿ ಭಗವಂತ ದರ್ಶನ ಹೇಗ್ ಮಾಡ್ತೀವೋ ಅದೇ ರೀತಿ ನಾವು ಗುರು ಕೊಟ್ಟ ಜ್ಞಾನವನ್ನ ನಾವು ಅಲ್ಟಿಮೇಟ್ ಗರ್ಭಗುಡಿಯವರು ತಲುಪಿಸ್ಬೇಕಾಗುತ್ತೆ. ಅಂದ್ರೆ ನಮ್ಮ ಆತ್ಮದ ಗುಡಿ ಒಳಗೂ ತಲುಪಿಸ್ಬೇಕಾಗುತ್ತೆ. ಮಧ್ಯೆಯಲ್ಲಿ ನಿಂತರು ಕೂಡ ಅದು ಲಾಸೆ. ನಾವು ತಿರುಪತಿಗೆ ಹೋಗಿ ಬಂದೆ, ಬರೀ ಮೆಟ್ಲತ್ಕೊಂಡ್ ಬಂದೆ ಅಂದ್ರೆ ಮೆಟ್ಲತ್ಕೊಂಡ್ ಬಂದ ಏನ್ ಪ್ರಯೋಜನ? ಭಗವಂತನ ನೋಡ್ಲಿಲ್ಲ ಅಂದ್ರೆ ಮೆಟ್ಲ ಏನ್ ಪ್ರಯೋಜನ? ಅಂದ್ರೆ ಅಲ್ಟಿಮೇಟ್ ನ ರೀಚ್ ಮಾಡಿ ಗರ್ಭಗುಡಿಯನ್ನು ನೋಡಿದಾಗ ನಮಗೆ ಎಷ್ಟು ಆನಂದ ಆಗುತ್ತಲ್ವಾ. ಸೊ ಹಾಗಾಗಿ ಆ ಒಂದು ಅನ್ಕಾನ್ಶಿಯಸ್ ಮೈಂಡ್ ಇಳಿದಾಗ್ಲೇ ನಮಗೆ ಪರಿಪೂರ್ಣತೆ ಸಾಧಿಸಕ್ ಸಹಾಯ ಆಗುತ್ತೆ ಅಂತ ಗುರುಗಳು ನಮಗೆ ಇದ್ರಲ್ಲಿ ಹೇಳ್ತಾರೆ. ಹಾಗಾಗಿ ಈಗ ಅಂದ್ರೆ ಈಗ ಒಂದು ಪ್ರಶ್ನೆ ಬರುತ್ತೆ, ಈ ಷಟ್ ಸಂಪತ್ತುಗಳನ್ನ ಯಾರು ಸಾಧನೆ ಮಾಡಿರ್ತಾನೆ ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ಯಾರು ಅದ್ರ ಕಡೆ ಗಮನ ಕೊಟ್ಟು ಯೋಗ ಭ್ರಷ್ಟನಾಗಿ ಪ್ರಯತ್ನ, ಅಂದ್ರೆ ಜೀವನ ಇರೋವರೆಗೂ ಪ್ರಯತ್ನ ಮಾಡಿರ್ತಾನೆ ಅಂತವನಿಗೆ ಶ್ರವಣ ಮಾತ್ರದಿಂದ ಮುಕ್ತಿ ಸಿಗುತ್ತೆ. ಅಂದ್ರೆ ಯಾರಿಗೆ ಶ್ರಮ ದಮ ತಿತಿಕ್ಷಾ ಉಪಾರತಿ ಅನ್ನೋದು ಅನ್ಕಾನ್ಶಿಯಸ್ ಮೈಂಡ್ ಒಳಗೂ ಗಾಢವಾಗಿ ಇಳಿದಿರುತ್ತೆ ಅಂತವನಿಗೆ ಇನ್ನೊಂದು ಜನ್ಮದಲ್ಲಿ ಮತ್ತೆ ಈ ಪ್ರಕ್ರಿಯೆಗಳನ್ನ ಮಾಡೋ ಅವಶ್ಯಕತೆ ಇಲ್ಲ, ಈ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡೋ ಅವಶ್ಯಕತೆ ಇಲ್ಲ. ಹೆಂಗೆ ಒಂದು ಬೈಪಾಸ್ ತರ ನಾವು ಒಂದು ಯಾವುದೋ ಒಂದು IAS ಪಾಸ್ ಆದ್ರೆ ನಿಮ್ಗೆ ನೋಡಿ ನಿಮಗೆ ಇದೆಲ್ಲ ಓದೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಕೆಲಸ ಕೊಡ್ತೀವಿ ಅಂತಾರಲ್ಲ, ಆ ರೀತಿ ಒಂದ್ಸಲ ಇದನ್ನ ಷಟ್ ಸಂಪತ್ತಿಯಲ್ಲಿ ಗಾಢವಾಗಿ ಯಾರು ನಿಂತಿದ್ದಾರೆ, ಆಳವಾಗಿ ನಿಂತಿರೋನಿಗೆ ಮತ್ತೆ ಅದನ್ನ ಕಲಿಯೋ ಅವಶ್ಯಕತೆ ಇಲ್ಲ, ಅವನಿಗೆ ಶ್ರವಣದಿಂದನೇ ಮುಕ್ತಿ ಲಭಿಸುತ್ತೆ. ಹಂಗಾಗಿ ಜನ್ಮ ಜನ್ಮದ ಸುಕೃತ ಅವನ ಪ್ರಯತ್ನದ ಫಲದಿಂದ ಅವನಾಗೆ ಶ್ರವಣ ಮಾತ್ರದಿಂದ ಮುಕ್ತಿ ಸಿಗುತ್ತೆ ಅಂತ ಗುರುಗಳು ಹೇಳ್ತಾರೆ. ಹಾಗಾಗಿ ಯಾರೋ ಬುದ್ಧನ್ ಕೇಳಿದ್ರು, ಬುದ್ಧನ್ಗೆ 500 ಜನ್ಮ ಯಾಕೆ ಬೇಕಾಯ್ತು ನಿಮಗೆ ಜ್ಞಾನೋದಯ ಆಗೋದಕ್ಕೆ ಅಂತ ಬಂದಾಗ, ಬುದ್ಧನ್ಗೆ 500 ಜನ್ಮ ಯಾಕೆ ಬೇಕಾಯ್ತು ಅಂತ ಅಂದ್ರೆ, ಬುದ್ಧ ಒಂದು ಬೋಟ್ ಇದ್ದಾಗೆ, ನಾವೆಲ್ಲ ನಮ್ಮ ನಾನು ವೈಯಕ್ತಿಕವಾಗಿ ನನ್ನ ಜ್ಞಾನೋದಯಕ್ಕೆ ನಾನು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ಬುದ್ಧ ಹೇಳಿದ್ದು ಇಡೀ ಸಂಪೂರ್ಣ ಮಾನವ ಸಮೂಹನೇ ನಾನು ಜ್ಞಾನೋದಯಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದಾಗ ಅವನಿಗೆ 500 ಜನ್ಮದ ಅವಶ್ಯಕತೆ ಬೇಕಾಗುತ್ತೆ. ನನ್ನ ವೈಯಕ್ತಿಕ ಜನ್ಮಕ್ಕೆ ಬೇಕಾದಾಗ ನನಗೆ ಕಡಿಮೆ ಅವಕಾಶ ಇರ್ಬೋದು, ಆದ್ರೆ ಒಬ್ಬ ಬೋಟ್ ಆಗ್ಬೇಕು ಅಂದಾಗ, ಒಬ್ಬ ದೊಡ್ಡ ಫೀಲ್ಡ್ ಆಗ್ಬೇಕು, ತನ್ನ ಎಲ್ಲಾ ಶಿಷ್ಯಂದ್ರನ್ನ ತನ್ನ ಎಡೆ ಕರ್ಕೋಬೇಕು ಅಂತ ಅಂದಾಗ ಅವನು ಒಂದಷ್ಟು ಜನ್ಮಗಳು ಪ್ರಯತ್ನ ಪಡ್ಬೇಕಾಗತ್ತೆ. ಹಾಗಾಗಿ ತನ್ನ 500 ಜನ್ಮಗಳು ಯಾರಿಗೋಸ್ಕರ? ತನಗೋಸ್ಕರ ಅಲ್ಲ, ಅದು ತನ್ನ ಮುಂದಿನ ಶಿಷ್ಯರು ಯಾರು. ಒಂದು ಕತೆ ಇದೆ, ಬುದ್ಧ ಭಗವಾನ್ ಸ್ವರ್ಗಕ್ಕೆ ಹೋದ ಮೇಲೆ ಅವರು ಒಳಗಡೆ ಹೋಗದಲ್ಲಿ ತಿರುಗಿಬಿಟ್ಟು ನಿಂತ್ಕೋತಾರೆ. ಯಾಕೆ ನಿಂತ್ಕೊಂಡ್ರಿ ಅಂತ ಕೇಳಿದಕ್ಕೆ, ಈ ಪ್ರಪಂಚದ ಕೊನೆಯ ವ್ಯಕ್ತಿ ಇಲ್ಲಿ ಬರೋವರೆಗೂ ನಾನು ಹೋಗಲ್ಲ ಒಳಗಡೆ ಅಂತ ಅಂತಾರಂತೆ ಕತೆ. ಅಂದ್ರೆ ಪ್ರಪಂಚದ ಕೊನೆಯ ವ್ಯಕ್ತಿಗೆ ಜ್ಞಾನೋದಯ ಸಿಗೋವರೆಗೂ ನನಗೆ ಜ್ಞಾನೋದಯ ಬೇಕಿಲ್ಲ ಅಂತ ಬುದ್ಧ ಭಗವಂತ ಅದನ್ನ ತಿರಸ್ಕರಿಸ್ತಾರಂತೆ. ಸೊ ಹಾಗಾಗಿ ಅವ್ರ 500 ಜನ್ಮ ಸಾಧನೆಯಿಂದ ಒಬ್ಬ ಬುದ್ಧ ಹುಟ್ಟಿದಾನೆ. ಹಾಗಾಗಿ ನಮಗೆ ಖುಷಿ ಪಡೋ ವಿಷಯ ಅಂದ್ರೆ ನಾವಿವತ್ತು ಏನ್ ಪ್ರಯತ್ನ ಮಾಡ್ತಿದೀವಿ, ಪ್ರಯತ್ನ ಫಲ ಹಾಗೆ ಆಗುತ್ತೆ, ಪ್ರಯತ್ನದ ಲಾಸ್ ಇಲ್ವೇ ಇಲ್ಲ. ಯೋಗ ಭ್ರಷ್ಟರಾದ್ರೂ ಕೂಡ ಮುಂದಿನ ಜನ್ಮಗಳಲ್ಲಿ ನಾವು ಅದು ಪರಿಪೂರ್ಣವಾಗಿ ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಧೈರ್ಯ ನಮಗೆ ಇದೆಲ್ಲ ಸಿಗ್ತಾ ಇದೆ ಇವ್ರ ಮುಖಾಂತರ. ಹಾಗಾಗಿ ನಮಗೆ ಯಾವ ಜ್ಞಾನೋದಯ ಬರುತ್ತೋ, ಬುದ್ಧನ ನೋಡಿ ಬಂದ್ಬಿಡ್ತು, ಇವ್ರಿಗೆ ಬಂತು, ಅವ್ರಿಗೆ ಬಂತು, ರಮಣ ಮಹರ್ಷಿಗೆ 16 ವರ್ಷಕ್ಕೆ ಬಂತು ಅಂದ್ರೆ ಅವ್ರಿಗೆಲ್ಲ ಬಂತು, ನಿನಗೆ ಗೊತ್ತಿಲ್ಲ ಅವ್ರ ಪಾಸ್ಟ್ ಜನ್ಮಗಳು ನಿನಗೆ ಗೊತ್ತಿಲ್ಲ, ಬರೀ ಪ್ರೆಸೆಂಟ್ ರಮಣ ಮಹರ್ಷಿಗಳನ್ನ ನೋಡಿ ಪ್ರೆಸೆಂಟ್ ಬುದ್ಧನ ನೋಡಿ ಮಾತಾಡ್ತಿದ್ಯಾ, ಆದ್ರೆ ಇನ್ನು ಜನ್ಮದ ಸಾಧನೆಗಳು ನಿನಗೆ ಗೊತ್ತಿರಲ್ಲ. ಹಾಗಾಗಿ ಅವ್ರು ಏನ್ ಸಾಧನೆ ಮಾಡಿದಾರೋ ಆ ಸಾಧನೆ ನೀನ್ ಮಾಡು. ಈ 1ನೇ ಕ್ಲಾಸ್ ಮಗು IAS ಆದವನ್ ಬಗ್ಗೆ ಅಳ್ತಾ ಕೂತ್ಕೊಂಡ್ರೆ ಏನ್ ಹೇಳ್ತಾರೆ, ಮಗು 1ನೇ ಕ್ಲಾಸ್ ಆದವನ್ ನೀನು ಫಸ್ಟ್ 2ನೇ ಕ್ಲಾಸ್ 3, 4, 5 ಎಲ್ಲ ಓದಿ ಡಿಗ್ರಿ ಮುಗಿಸ್ಕೊಂಡು IAS ಆಫೀಸರ್ ಆಗಿ ನಿನಗೆ ಎಕ್ಸಾಮ್ ಬರ್ದು IAS ಆಫೀಸರ್ ಆಗ್ಬೇಕು ಅಂತ ಹೇಳ್ಬೇಕು ಹೊರತು ಅಳ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಮಗುಗೆ. ಸೊ ಮಗುಗೆ ಹೇಳ್ಬೇಕು, ಅವ್ನು ಸುಮ್ನೆ IAS ಆಫೀಸರ್ ಆಗಿಲ್ಲಪ್ಪ, ನಿನಗೆ ಅವ್ನು 25 ವರ್ಷ ಹುಡುಗನ್ ತರ ಕಾಣಿಸ್ತಾ ಇದ್ದಾನೆ, ಆದ್ರೆ ಅವ್ನು ನಿನ್ನಂಗೆ ಮಗುವಾಗಿ ಹುಟ್ಟಿದ್ದ, ಅವ್ನು ನಿನ್ನಾಗೆ 1ನೇ ಕ್ಲಾಸ್ ಸೇರ್ಕೊಂಡ, 2ನೇ ಕ್ಲಾಸ್ ಸೇರ್ಕೊಂಡ, ಹಿಂಗೆ ಅವ್ನು ಕಷ್ಟಪಟ್ಟ, ಆಮೇಲೆ IAS ಆಫೀಸರ್ ಆದ
ಅಂತ ಹೇಳಿದಾಗ ಆ ಮಗುಗೊಂದು ಧೈರ್ಯ ಬರುತ್ತೆ. ಹೌದಾ, ನಾನೆಲ್ಲ ಒಂದು ಡೈರೆಕ್ಟ್ AS ಆಫೀಸರ್ ಆಗ್ಬಿಟ್ಟ ಅನ್ಕೊಂಡೆ, ನಾನು ಇವನಂಗೆ ಓದ್ತೀನಿ ಅಂದ್ರೆ ಒಂದು ಇವರೆಲ್ಲ ನಮಗೆ ಮಾರ್ಗ ಹಾಕೊಟ್ಟಿದ್ದಾರೆ. ಸೊ ನೀವು ಆ ಮಾರ್ಗದಲ್ಲಿ ನೀವು ಹೋಗ್ಬೇಕು, ಜನ್ಮ ಜನ್ಮಾಂತರದ ಮಾರ್ಗವನ್ನು ಹಾಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಾವು ಹೋದಾಗ ನಮಗೆ ಜ್ಞಾನದೇ ಸದಾ ಇದ್ದೇ ಇರುತ್ತೆ. ಅದು ಯಾವಾಗ ಬರುತ್ತೋ ಅಂದ್ರೆ ನಾವು ಮತ್ತೆ ಒಂದು ಫ್ಯೂಚರ್ ಕಡೆ ನಿಂತ್ಕೊಬಿಡ್ತೀವಿ, ಪ್ರೆಸೆಂಟ್ ಇರಲ್ಲ. ನಾವು ಜ್ಞಾನದಿಂದ ನನಗೆ ಯಾವಾಗ ಬರುತ್ತೆ ಅಂದ್ರೆ ಅದು ಭ್ರಮೆ. ಅದು ಆ ಭ್ರಮೆಯಲ್ಲಿ ನಾವು ಸಿಗಾಕೋಬಾರ್ದು, ನಾವು ಪ್ರಯತ್ನ ಮಾಡ್ತಾ ಹೋಗ್ಬೇಕು ಅನ್ನೋದು ಇಲ್ಲಿ ಗುರುಗಳು ಹೇಳ್ತಾರೆ. ಸೊ ಈ ರೀತಿ ಒಟ್ಟಾರೆ ಏನಂತಂದ್ರೆ ಜ್ಞಾನೋದಯ ಅನ್ನೋದು ಏನಿದೆ ಅದು ಒಂದು ಪ್ರೋಸೆಸ್ಸು ಕೂಡ ಹೌದು. ಅದು ಈಗ ಕೂಡ ಇದೆ, ಮತ್ತೆ ಒಂದು ಪ್ರೋಸೆಸ್ ಕೂಡ ಆಗಿರುತ್ತೆ. ಅದು ಈ ಕ್ಷಣಕ್ಕೆ ಸಿಗುತ್ತೆ, ಮತ್ತೆ ನಿರಂತರ ಪ್ರೋಸೆಸ್ ಅಲ್ಲೂ ಕೂಡ ಅದು ಸದಾಕಾಲ ನಮಗೆ ಇರುತ್ತೆ. ಹಾಗಾಗಿ ಯಾರು ಏನ್ ಪ್ರಯತ್ನ ಮಾಡ್ತಾ ಇದೀವಿ, ಇವತ್ತು ನಮ್ಗೆ ಏನ್ ಸಿಕ್ಕಿದೆ ಜ್ಞಾನ, ಅದಕ್ಕೆ ನಾವು ಕೃತಜ್ಞರಾಗಿರ್ಬೇಕು. ಅದಕ್ಕೆ ನಾವು ಯಾವತ್ತು ಗುರುಗಳನ್ನ ಸ್ಮರಿಸ್ಬೇಕು ಹೊರತು ಯಾವುದನ್ನು ಕೂಡ ಕಂಪ್ಯಾರಿಸನ್ ಮಾಡ್ಕೊಳ್ಳದೆ ನಮ್ಮ ಇವತ್ತಿನ ಒಂದು ಜ್ಞಾನಕ್ಕೆ ನಾವು ಸದಾ ಗುರುವಿಗೆ ತಲೆಬಾಗಿಸ್ಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು. ನೋಡಿ, ನಿಮ್ಮ ಇದ್ರಲ್ಲೂ ಸ್ಲೈಡ್ ಅಲ್ಲಿ ಬಂತಲ್ಲ ಕೊನೆಯಲ್ಲಿ ಅದು ಮೆಸೇಜ್. ಬುದ್ಧನಿಗೆ 500 ವರ್ಷ ಬೇಕಾಯ್ತೋ, ನಮ್ಗೆ ಎಷ್ಟು ವರ್ಷ ಬೇಕಾಗುತ್ತೋ, ಕಂಪ್ಯಾರಿಸನ್ ಬೇಡ, ಕೊರಗೋದು ಬೇಡ ಅನ್ನೋದು ಚೆನ್ನಾಗಿತ್ತು. ಚೆನ್ನಾಗಿ ಚಿಕ್ಕದಾಗಿದ್ರು ಅದರಲ್ಲಿ ಎಷ್ಟೊಂದು ಕಂಟೆಂಟ್ ತಗೊಂಡು ಕೊಟ್ಟಿದ್ದೀರಾ. ಸೊ ಮೆಡಿಟೇಷನ್ ಹಾಕ್ಬೋದಲ್ವಾ? ಶೇರ್ ಮಾಡ್ತೀನಿ. ಇದರಲ್ಲಿ ಅವರು ಒಂದು ಸೆಗ್ಮೆಂಟ್ ತರ ತಗೊಂಡು ನೆಕ್ಸ್ಟ್ ಬೇರೆ ಒಂದು ರೀತಿಯ ಮೆಡಿಟೇಷನ್ ಮಾಡಿಸ್ತಾರೆ ಅಂತ ಗೊತ್ತಾದ್ರೆ ಅಲ್ಲಿಗೆ ಬೇಕಾದ್ರೆ ಸ್ಟಾಪ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಇದಕ್ಕೆ ಹೋಗೋಣ ಅಲ್ವಾ. ನಾನು ಪೂರ್ತಿ ಅಷ್ಟು ನೆನಪಿಲ್ಲ ನನಗೆ ಏನು ಬಂದಿತ್ತು ಅಂತ, ಒಟ್ಟು ಶೇರ್ ಮಾಡ್ತೀನಿ ನಾನೀಗ. ಸೌಂಡ್ ಕೇಳಿಸುತ್ತಾ ನೋಡಿ? Let's do Nadi Shodha. ಕೇಳಿಸ್ತಾ ಇದೆ. 5 rounds. Left nostril, right nostril. Clear the left nostril. ಫಾಲೋ ಮಾಡಿ ಇದನ್ನೇ. Then Nadi Shodha. Slow, deep, subtle breath. Sit in Chill Mudra, Gnana Mudra. Back straight. Start deep breathing. Five count, breathe in. 5 count, hold. 10 count, breathe out. Totally 20 counts. Breathe in 5 counts. 1, 2, 3, 4, 5. Hold 5 counts. 1, 2, 3, 4, 5. Breathe out 10 counts. 1, 2, 3, 4, 5, 6, 7, 8, 9, 10. Continue the cycle with mental counting. Deep breathing, abdominal breathing. Chest should expand during breathing. Breathe out, hold, then breathe out fully. Start.
apply Khechari if possible. Make a gentle sound in the throat, so that sound, gentle, that control little bit the breath through the throat, gentle sound, so that your breathing becomes easier and longer. Now switch over to passive breathing. Breathe in, so, breathe out, hum. Passive meditation, so hum. Let the breath be natural. Breathing in, so, breathing out, hum.
Now let us switch over to Sushumna Pranayama. Gently breathe in through the front. Let the energy rise in the spinal cord. Kechari Mudra, continue. Breathe out. The energy falls back in the brain. As much as possible, slow breathing, deep breathing, very few breaths per minute.
असतो मा सद्गमया. Before that, stop the spinal cord breathing. Stay the brain cavity, Ajna chakra and above. Inner space. Inner space is your Garbhagudi. असतो मा सद्गमया. तमसो मा ज्योतिर्गमया. मृत्योर्मा अमृतं गमया. ओम शांति शांति शांति. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णसादाय पूर्णमेवावशिष्यते. ओम शांति शांति ಶಾಂತಿ. ನಾನೆಂಬುದು ನಾನಲ್ಲ. ವಿದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ प्रत्येक ज्योति परात्परा ज्योतिरेव ज्योति स्वयं ज्योति आत्म ज्योति शिवोऽस्म्यहं. लोकाः समस्ताः सुखिनो भवन्तु. लोकाः समस्ताः सुखिनो भवन्तु. लोकाः समस्ताः सुखिनो भवन्तु. हरिः ओम. श्री गुरुभ्यो नमः. हरिः ओम. Rub both of your hands. Give warm to the eyes. Slowly open your eyes.